ಸೊ ವೆಲ್ಕಮ್ ಟು ಅವರ್ ಕ್ಲಾಸ್. ಇವತ್ತೇನಪ್ಪ ಅಂತಂದಾಗ ಚಾಪ್ಟರ್ ನಂಬರ್ 2 ಕಂಪ್ಯೂಟರ್ ಮೆಮೊರಿ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಕಂಪ್ಯೂಟರ್ ಮೆಮೊರಿ ಬೇಸ್ಡ್ ತುಂಬ ಕ್ವಶನ್ಸ್ ಆಗಿದೆ. ಸೊ ಮುಂಬರುವ ಎಕ್ಸಾಮ್ಸ್ಗಳಲ್ಲೂ ಆಗ್ಬೋದು. ಸೊ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಇದೆ. ಸೊ ನೀಟಾಗಿ ನೋಡಿ. ಇನ್ನೊಂದೇನಪ್ಪ ಅಂತಂದಾಗ ಬರೀ ಗ್ರಾಮ ಲೆಕ್ಕಾಧಿಕಾರಿಗಳಿಗಾಗಲಿ ಅಷ್ಟೇ ಆಗಲಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಗಲಿ ಅವ್ರಿಗೆ ಅಷ್ಟೇ ವಿಡಿಯೋ ಅಂತಲ್ಲ ಇದು. ಸೊ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕಂಪ್ಯೂಟರ್ ನೆಸೆಸಿಟಿ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ನಡೆಸ್ತಕ್ಕಂತಹ KPSC ಇರ್ತಕ್ಕಂಥ ಎಲ್ಲ ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, KE ಆಗಿರ್ಬೋದು, SDA FD ಎಲ್ಲದಕ್ಕೇನಪ್ಪ ಅಂತಂದಾಗ ಕಂಪಲ್ಸರಿ ಈ ಕಂಪ್ಯೂಟರ್ ಆಗಿದೆ ರೀ. ಸೊ ಕಂಪ್ಯೂಟರ್ ಬೇಸ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಟಾಪಿಕ್ನ ಸೆಕೆಂಡ್ ಟಾಪಿಕ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಮೆಮೊರಿ ಅಂತ. ಸೊ ಎಲ್ಲರೂ ನೋಡ್ಬೋದು KPSC ಇರ್ತಕ್ಕಂಥ ಯಾವುದೇ ಎಕ್ಸಾಮ್ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಲ್ಲಿ ಇವತ್ತು ಕಂಪ್ಯೂಟರ್ ಇದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ CTI ಎಕ್ಸಾಮ್ಗೂ ಕೂಡ ಭಾಳಷ್ಟು ಉಪಯುಕ್ತತೆ ಅದ ಇದು. CTI ಎಕ್ಸಾಮ್ ಸಲಗೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಲ್ಲರೂ ಎಲ್ಲ ನೋಡಿ. ಸೊ 10ರಿಂದ 15 ನಿಮಿಷ 20 ನಿಮಿಷ ಇದೆ. ಸೊ ಎಲ್ಲ ಹೋಲ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗ್ತದೆ ಕಂಪ್ಯೂಟರ್ ಮೆಮೊರಿ ಬಗ್ಗೆ. ಇದಾದಮೇಲೆ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇಲ್ಲೇನಪ್ಪ ಅಂದರೆ ಕಂಪ್ಯೂಟರ್ ಮೆಮೊರಿ. ಇಲ್ಲಿ ಕಂಪ್ಯೂಟರ್ ಮೆಮೊರಿ ಬಗ್ಗೆ ಭಾಳಷ್ಟು ಸಾರಿ ಕ್ವಶನ್ಸ್ ಆಗಿದೆ ರೀ. ಸೊ ಏನಪ್ಪ ಅಂತಂದಾಗ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಮೇಲೆ ನಾವು ಜಾಸ್ತಿ ಕ್ವಶನ್ಸ್ನ ನೋಡ್ತೀವಿ. ಸ್ಪೀಡ್ ಆಫ್ ದ ಕಂಪ್ಯೂಟರ್ ನೋಡಿದಾಗ ಅತ್ಯಂತ ಸ್ಪೀಡ್ ಆಗಿರ್ತಕ್ಕಂತಹ ಕಂಪ್ಯೂಟರ್ ಮೆಮೊರಿ ಯಾವುದಪ್ಪ ಅಂದ್ರೆ ರಿಜಿಸ್ಟರ್ ಮತ್ತು CPU. ಇದಾದಮೇಲೆ ಕೆಲವೊಂದು ಸಾರಿ ಭಾಳಷ್ಟು ಎಕ್ಸಾಮಲ್ಲಿ ಏನಪ್ಪ ಅಂದ್ರೆ ಕ್ಯಾಶಿ ಮೆಮೊರಿ ಅಂತ ಕೊಟ್ಟಿರ್ತಾನೆ. ನೀವು ನೋಡ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದಾಗ ವಿಚ್ ಇಸ್ ದ ಸ್ಪೀಡೆಸ್ಟ್ ಮೆಮೊರಿ ಇನ್ ಫಾಲೋವಿಂಗ್ ಅಂತ ಹೇಳ್ಬಿಟ್ಟು ಕೆಳಗೆ A ಆಪ್ಷನ್ ಕ್ಯಾಶಿ, B ಆಪ್ಷನ್ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಕ್ಯಾಶಿ ಮೆಮೊರಿ ಇದ್ದಾಗ ಕ್ಯಾಶಿ ಮೆಮೊರಿ ಅಂತ ಹಾಕಿ, ಇಲ್ಲಪ್ಪ ಅಂತಂದಾಗ ರಿಜಿಸ್ಟರ್ಸ್ ಕೊಟ್ಟಾಗ ರಿಜಿಸ್ಟರ್ಸ್ ಅಂತ ಹಾಕಿ, ಇಲ್ಲಾಂದರೆ CPU ಕೊಟ್ಟಾಗ ಈ ಥರ CPU ಅಂತ ಹಾಕ್ಬೋದು ನೀವು. ಸೊ ಹೈಯೆಸ್ಟ್ ಫಾಸ್ಟೆಸ್ಟ್ ಮೆಮೊರಿ ಯಾವ್ದು ಅಂತ ಕೇಳಿದಾಗ ಕ್ಯಾಶಿ ಅಥವಾ ರಿಜಿಸ್ಟರ್ ಹಾಕ್ತದೆ. ಸ್ಪೀಡ್ ಜಾಸ್ತಿ ಇರ್ತಕ್ಕಂಥದ್ದು ರಿಜಿಸ್ಟರ್ಗೆ. ಇದಾದಮೇಲೆ ಈಗ ಸೈಜಲ್ಲಿ ನೋಡಿದಾಗ ಅತಿ ಚಿಕ್ಕ ಸೈಜ್ ಯಾಪ ಅಂದರೆ ಮ್ಯಾಗ್ನೆಟಿಕ್ ಟೇಪ್. ಸೊ ಅತಿ ದೊಡ್ಡದು CPU. ಸೊ ಈ ಚಾರ್ಟ್ ನಿಮಗೆ ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ವಲ್ಪ ನೀವು ಒಂದು ಕಣ್ಣಾಯಿಸಿದಾಗ ನಿಮ್ಗೆ ಗೊತ್ತಾಗ್ಬೋದು ಯಾವ ಥರ ಎಕ್ಸಾಮಲ್ಲಿ ನಾವು ಆಪ್ಷನ್ಸ್ನ ರಿಮೂವ್ ಮಾಡ್ಬೋದು ಅಂತೇಳಿ. ಇದ್ರ ಮೇಲೆ ಬೇಸ್ ಮೇಲೆ ಕ್ವಶನ್ಸ್ನು ಕೇಳಿದ್ದಾರೆ ಪ್ರೀವಿಯಸ್ಸಲ್ಲಿ ನೋಡ್ಬೋದು ನೀವು ಕ್ವಶನ್ ಪೇಪರ್ ತೆಗೆದು. ಸೊ ಸ್ಪೀಡೆಸ್ಟ್ ಮೆಮೊರಿ ಯಾವುದಪ್ಪ ಅಂದ್ರೆ ರಿಜಿಸ್ಟರ್ಸ್, ಕ್ಯಾಶಿ ಇಲ್ಲ ಅಂದಾಗ ರಿಜಿಸ್ಟರ್ಸ್ ಹಾಕಿ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ CPU ಅಂತಂದಾಗ CPU ಬಗ್ಗೆನೂ ಕಂಪ್ಲೀಟಾಗಿ ಇನ್ನೊಂದು ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ ರೀ. ಆಮೇಲೆ ಟೈಪ್ಸ್ ಆಫ್ ಮೆಮೊರಿ ಅಂತ ಬಂದಾಗ ನಾವು ಇಲ್ಲಿ ನೋಡ್ರಿ 2 ಟೈಪ್ ಆಫ್ ಮೆಮೊರಿ ನೋಡ್ತೀವಿ. ಇನ್ನೊಂದು ಪ್ರೈಮರಿ ಮೆಮೊರಿ ಆ್ಯಂಡ್ ಎರಡನೇದು ಮೇನ್ ಮೆಮೊರಿ ಅಥವಾ ಸೆಕೆಂಡ್ರಿ ಮೆಮೊರಿ. ಪ್ರೈಮರಿ ಮೆಮೊರಿನ ನಾವು ಮೇನ್ ಮೆಮೊರಿ ಅಂತ ಕರಿತೀವಿ, ಸೆಕೆಂಡ್ರಿ ಮೆಮೊರಿನ ನಾವು ಆಕ್ಸಿಲರಿ ಮೆಮೊರಿ ಅಂತ ಕರಿತೀವಿ. ಇನ್ನು ಪ್ರೈಮರಿ ಮೆಮೊರಿಯಲ್ಲಿ ನಾವು ಏನು ನೋಡ್ತೀವಪ್ಪ ಅಂದಾಗ ಪ್ರೈಮರಿ ಮೆಮೊರಿ ಏನು ಮಾಡ್ತಪ್ಪ ಅಂದ್ರೆ ನಾವು ಏನೇ ಡೇಟಾ ಕೊಟ್ಟಾಗ ಡೈರೆಕ್ಟ್ ಪ್ರೈಮರಿ ಮೆಮೊರಿ ಡೈರೆಕ್ಟ್ CPU ಹೋಗ್ತದೆ ರೀ. CPU ಡೈರೆಕ್ಟ್ ಔಟ್ಪುಟ್ ಆಗ್ತದೆ. ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರೈಮರಿ ಮೆಮೊರಿ ಸೆಕೆಂಡ್ರಿ ಮೆಮೊರಿ ಯಾವ ಥರ ವರ್ಕ್ ಮಾಡ್ತಂತ ಇಲ್ಲಿ ಏನಪ್ಪ ಅಂತಂದಾಗ ಇಲ್ಲಿ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದಾಗ ನಾವು ಒಂದು ಡೇಟಾ ಕೊಟ್ಟಿರ್ತೀವಪ್ಪ, ಇಲ್ಲಿ ಯಾವುದೋ ಒಂದು XYZ ಡೇಟಾ ಕೊಟ್ಟಿರ್ತೀವಿ. ಅವಾಗ ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತದೆ CPU-ದಲ್ಲಿ ಅದು ಬಂದು ಪ್ರೊಸೆಸಿಂಗ್ ಆಗ್ತದೆ. CPU-ದಲ್ಲಿ ಪ್ರೊಸೆಸಿಂಗ್ ಆಗಿ ಅದು ವ್ಯಾಲ್ಯೂ ಎಲ್ಲ ಆಗ್ತದಪ್ಪ ಔಟ್ಪುಟ್ ಅಂದರೆ ಇಲ್ಲಿ ಹೋಗಿ ಔಟ್ಸೈಡಿಗೆ ಔಟ್ಪುಟ್ ಆಗ್ತದೆ. ತಿಳಿತಲ್ಲ. ಈ CPU-ದಲ್ಲಿ ಇರ್ತಕ್ಕಂಥ ಹೋಲ್ಡ್ ಮಾಡ್ಕೊಂಡಿರ್ತದೆ ವ್ಯಾಲ್ಯೂ. ಹೋಲ್ಡ್ ಮಾಡ್ಕೊಂಡು ಏನು ಮಾಡ್ತದೆ ಅದನ್ನು ರಿಜಿಸ್ಟರಲ್ಲಿ ಮೇಂಟೈನ್ ಮಾಡ್ತಿರ್ತದೆ ರೀ. ರಿಜಿಸ್ಟರಲ್ಲಿ ಅದನ್ನು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಾಗ ಅಲ್ಲೇನಾಗ್ತದೆ ಅನಲಾಜಿಕ್ ಇದು ALU ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿವೈಸ್ ಸ್ಟ್ರಕ್ಚರ್ಸ್ ಬರ್ತಾವೆ, ಅದರಲ್ಲಿ ಹೋಲ್ಡ್ ಆಗಿರ್ತಾರೆ ಡೇಟಾ. ಯಾವಾಗ CPU ಕಾಲ್ ಮಾಡಿದಾಗ ಡೈರೆಕ್ಟ್ ರಿಜಿಸ್ಟರಿಂದ CPU ವ್ಯಾಲ್ಯೂನ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೇವೆ ಔಟ್ಪುಟ್ನ ಕೊಟ್ಟಿರ್ತದೆ. ಅಂದರೆ CPU ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಪ್ರೈಮರಿ ಮೆಮೊರಿ. ಡೈರೆಕ್ಟಾಗಿ ಕಾಲ್ ಮಾಡಿದಾಗ ಇಲ್ಲಿ ಹೋಲ್ಡ್ ಮಾಡ್ಕೊಂಡಿಟ್ಟಿರ್ತಾರೆ ವ್ಯಾಲ್ಯೂ. ಇದನ್ನೇ ನಾವು ಇಲ್ಲಿ ಕೊಡ್ಬೋದು. ಎಕ್ಸಾಂಪಲ್ ಹೆಂಗಪ್ಪ ಅಂತಂದಾಗ ಸಪೋಸ್ ಈಗ ನೀವು 2ರಿಂದ 3 ಟ್ಯಾಬ್ನ ಓಪನ್ ಮಾಡಿರ್ತೀರಿ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಅಥವಾ ನೀವು ಮೊಬೈಲಲ್ಲಿ. ಸೊ ಒಂದು ಟ್ಯಾಬ್ ಫೇಸ್ಬುಕ್ ಓಪನ್ ಮಾಡ್ತೀರಿ, ಇನ್ನೊಂದು ಟ್ಯಾಬ್ TikTok ಓಪನ್ ಮಾಡ್ತೀರಿ, ಇನ್ನೊಂದು ಟ್ಯಾಬ್ ಯಾವುದೋ ಯೂಟ್ಯೂಬ್ ಓಪನ್ ಮಾಡಿದಾಗ ನೀವು ಮಿನಿಮೈಸ್ ಮಾಡಿದ ತಕ್ಷಣ ಮತ್ತೆ ಬ್ಯಾಕ್ ಬಂದುಬಿಟ್ಟು ನೀವು ಯೂಟ್ಯೂಬ್ ಫಸ್ಟ್ ಟ್ಯಾಬನ್ನು ನೀವು ಓಪನ್ ಮಾಡಿದಾಗ ಮತ್ತೆ ಓಪನ್ ಆಗಿರ್ತಾರೆ ಆಟೋಮೆಟಿಕ್. ಯಾಕೆ ಗೊತ್ತಾ? ಯಾಕಂದರೆ CPUs ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ರಿಜಿಸ್ಟರ್ಸ್, ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಮೇನ್ ಮೆಮೊರಿ, ಕ್ಯಾಶಿ ಮತ್ತು ಮೇನ್ ಮೆಮೊರಿಗೆ CPU ಡೈರೆಕ್ಟ್ ಕನೆಕ್ಟ್ ಆಗಿರ್ತದೆ. ಯಾವುದೇ ಥರ ಟೈಮ್ ತೊಗೊಳ್ಳಾರ್ದೆ ಆಟೋಮೆಟಿಕ್ಕಾಗಿ ಅದು ಏನಾಗ್ತದಪ್ಪ ಅಂದ್ರೆ ವಿಂಡೋಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಥರ ಏನಪ್ಪ ಅಂತಂದಾಗ ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಪರ್ಮನೆಂಟ್ ಸ್ಟೋರೇಜ್ ಅಂತೂ ಇರೋಲ್ಲ. ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ ನೀಟಾಗಿ ಅದು ಯಾವ ಥರ ಏನಿದೆ ಅಂತ ಎಲ್ಲ ಹೇಳಿ. ಇದಾದಮೇಲೆ ಟೈಪ್ಸ್ ಆಫ್ ಮೆಮೊರಿ ನಾವು ನೋಡಿದೀವಲ್ಲ ಇವಾಗ.
ಅದರಲ್ಲಿ ಫಸ್ಟ್ ಪ್ರೈಮರಿ ಮೆಮೊರಿಯಲ್ಲಿ ನಾವು ಸಿ ಪಿ ಯು ಜೊತೆ ಡೈರೆಕ್ಟ್ ಇದೆ ಅಂತ ನೋಡಿದ್ವಿ. ಇದಾದಮೇಲೆ ಇದೊಂದು ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಇರ್ತದೆ ರೀ. ಈ ಕೆಲವೊಂದು ಅಷ್ಟು ಹೈಯೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಇದ್ದಿರಲ್ಲ, ಸೊ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಇದ್ದಿರ್ತದೆ. ಆಮೇಲೆ ಇದು ವೊಲಟೈಲ್ ಇನ್ ನೇಚರ್. ವೊಲಟೈಲ್ ಇನ್ ನೇಚರ್ ಅಂತಂದಾಗ ಇವಾಗ ನೀವು ಏನಪ್ಪ ಅಂತಂದಾಗ ಕಂಪ್ಯೂಟರ್ಲಿ ಒಂದು 3-4 ಟ್ಯಾಬ್ ಓಪನ್ ಮಾಡಿ ಇಟ್ಟಿರ್ತೀರ. ಅಂಥ ಸಮಯದಲ್ಲಿ ಏನಪ್ಪ ಅಂತಂದಾಗ ನಿಮ್ಮ ಬ್ಯಾಟ್ರಿ ಏನಾದರೂ ಆಫ್ ಆಯ್ತಪ್ಪ ಅಂತಂದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಕಂಟೆಂಟು ವ್ಯಾನಿಷ್ ಆಗಿಬಿಡ್ತದೆ, ಹೊರಟೋಗ್ಬಿಡ್ತದೆ ರೀ. ಅವಾಗ ಏನಾಗ್ತದೆ, ಅದು ವೊಲಟೈಲ್ ಇನ್ ನೇಚರ್ ಅಂತ ಅರ್ಥ. ವೊಲಟೈಲ್ ಅಂದ್ರೆ ಏನಿಲ್ಲ, ನಶಿಸಿ ಹೋಗ್ಬಿಡ್ತದೆ. ನೀವು 3-4 ಟ್ಯಾಬ್ ಓಪನ್ ಮಾಡ್ತೀರಿ, ಸಡನ್ನಾಗಿ ನಿಮ್ಮ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಡೇಟಾ ಹೋಗ್ಬಿಡ್ತದೆ. ಮತ್ತು ನೀವೇನ್ಬೋದು ಆಗಿ ಇದು ಮಾಡಿ ವಿತೌಟ್ ಸೇವ್ ಮಾಡಿದಾಗ, ನೀವೇನಾದರೂ ಸೇವ್ ಅಂತ ಬಟನ್ ಕೊಟ್ಟಾಗ ಅದು ಹೋಗಿ ಮೇನ್ ಸೆಂಟ್ರಲ್ ಮೆಮೊರಿಯಲ್ಲಿ ಅದು ಹೋಗಿ ಅಲ್ಲಿ ಸ್ಟೋರ್ ಆಗಿರ್ತದೆ. ಆವಾಗ ನೀವು ಅದನ್ನು ಮತ್ತೆ ರೀಕಾಲ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಬಟ್ ಮೇನ್ ಮೆಮೊರಿಯಲ್ಲಿ ಏನೇನು 3-4 ಟ್ಯಾಬ್ ಓಪನ್ ಮಾಡಿದ ತಕ್ಷಣ ಸ್ವಿಚ್ ಆಫ್ ಆದಮೇಲೆ ಮತ್ತೆ ಅದೇನಾಗ್ತದೆ, ನೀಟಾಗಿ ಹೊಸ ವಿಂಡೋ ಸ್ಟಾರ್ಟ್ ಆಗ್ತದೆ, ಹೊರತು ಹಳೇದಿರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ವೊಲಟೈಲ್ ಅಂತ ಕರಿತೀವಿ. ತಿಳಿತಲ್ಲ, ವೊಲಟೈಲ್ ಇನ್ ನೇಚರ್ ಅಂತ ಗೊತ್ತಾಯಿತು. ಆಮೇಲೆ ಪವರ್ ಆಫ್ ಮಾಡಿದಾಗ ಎಲ್ಲ ಕಂಟೆಂಟ್ ಲಾಸ್ಟ್ ಆಗಿಬಿಡ್ತದೆ ಅಂತ ಅರ್ಥ. ಇವಾಗ ಸಿಂಪಲಾಗಿ ನಿಮ್ಮ ಮೊಬೈಲಲ್ಲಿ ನೋಡ್ಕೊಬೋದು. 3-4 ಟ್ಯಾಬ್ನ ಓಪನ್ ಮಾಡಿರ್ತೀರಿ, ಅದಾದಮೇಲೆ ಮೊಬೈಲ್ ಸ್ವಿಚ್ ಆಫ್ ಆದ ತಕ್ಷಣ ಸ್ವಿಚ್ ಆನ್ ಮಾಡಿದ್ರೆ ಮತ್ತೆ ನೀಟಾಗಿ ಎಲ್ಲ ಹೋಗ್ಬಿಡ್ತದೆ ರೀ. ಜಸ್ಟು ನಿಮ್ಮದು ವಿಂಡೋ ಅಷ್ಟೇ ಕಾಣ್ತಿರ್ತದೆ. ಸೊ ಈ ಥರ ಅದು ಪ್ರೈಮರಿ ಮೆಮೊರಿ ಅಂತ ಅರ್ಥ. ಇನ್ನು ಪ್ರೈಮರಿ ಮೆಮೊರಿಯಲ್ಲಿ ನಾವು 2 ಕ್ಲಾಸಿಫಿಕೇಷನ್ನ ನೋಡ್ತೀವಿ. ಪ್ರೈಮರಿ ಮೆಮೊರಿಯಲ್ಲಿ 2 ಏನಪ್ಪ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂದರೆ ರ್ಯಾಮ್ ಅಂತ ಕರೀತಾರೆ, ರೀಡ್ ಓನ್ಲಿ ಮೆಮೊರಿ ಅಂತಂದಾಗ ರೋಮ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನಪ್ಪ ಇಲ್ಲಿ ಮೆಮೊರೀಸ್ಗಳಲ್ಲಿ ಅಂದರೆ ಆಲ್ಮೋಸ್ಟ್ ಅಬ್ರಿವೇಷನ್ಸ್ ಜಾಸ್ತಿ ಕೇಳಿದ್ದಾನೆ ರೀ ಕ್ವಶನ್ಗೆ. ಸೊ ಅಬ್ರಿವೇಷನ್ಸ್ನು ಭಾಳ ಇಂಪಾರ್ಟೆಂಟು. ರ್ಯಾಮ್ ಅಂದರೆ ಏನು, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಇದು ಇಂಪಾರ್ಟೆಂಟ್. ಈ ಥರ ಎಲ್ಲ ಅಬ್ರಿವೇಷನ್ಸ್ನ ಮಾಡೋಣ. ಇದಾದಮೇಲೆ ಟಾಪಿಕ್ ಆದಮೇಲೆ ನೆಕ್ಸ್ಟ್ ಒಂದು 2-3 ವೀಡಿಯೋಸ್ನ ಅಬ್ರಿವೇಷನ್ ಮಾಡಿದಾಗ ಕಂಪಲ್ಸರಿ 2 ಕ್ವಶನ್ ಅಂತೂ KPSCಯಲ್ಲಿ ಕಟ್ಟಿಟ್ಟ ಬುತ್ತಿ. ಅದನ್ನು ನೋಡೋಣ. ಮತ್ತು ಅಬ್ರಿವೇಷನ್ಸ್ನ ಆಲ್ಮೋಸ್ಟ್ CTI ಎಕ್ಸಾಮ್ ಒಳಗಡೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ಮಾಡೋಣ. ಇವಾಗೇನಪ್ಪ ಅಂತಂದಾಗ ಇವಾಗ ನಾವು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಬಗ್ಗೆ ಮಾತಾಡೋಣ. ಪ್ರೈಮರಿ ಮೆಮೊರಿಯಲ್ಲಿರ್ತಕ್ಕಂಥ 2 ಭಾಗಗಳು ಯಾವಪ್ಪ ಅಂತಂದಾಗ ರೀಡ್ ಓನ್ಲಿ ಮೆಮೊರಿ ಆ್ಯಂಡ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ರೀಡ್ ಓನ್ಲಿ ಮೆಮೊರಿಯಲ್ಲಿ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿಯಲ್ಲಿ ನಾವು ಏನು ಹೇಳಿದ್ದೀನಿ ನಾನು ಅವಾಗಂದ CPU ಡೈರೆಕ್ಟ್ಲಿ ರೀಡ್ ವಿತ್ ಡೇಟಾ ಇನ್ಸ್ಟ್ರಕ್ಷನ್ಸ್ ಇಂಟು ಇಟ್ ಅಂದಾಗ ರಿಜಿಸ್ಟರಲ್ಲಿ ಅಥವಾ ಕ್ಯಾಶ್ ಮೆಮೊರಿಯಲ್ಲಿ ಸೇವ್ ಆದಂಥ ಅಥವಾ ಪ್ರೈಮರಿ ಮೆಮೊರಿಯಲ್ಲಿ ಸೇವ್ ಆದಂಥ ಅದನ್ನು ತೊಗೊಂಡು ಡೈರೆಕ್ಟ್ ಏನು ಮಾಡ್ತದೆ, CPU ರೀಡ್ ಮಾಡಿ ಔಟ್ಸೈಡ್ ಕೊಟ್ಬಿಡ್ತದೆ. ನೀವು ಹೇಳಿದ್ನಲ್ಲ ಈಗ ಎಕ್ಸಾಂಪಲ್ ಮೊಬೈಲ್ದು ಸೇಮ್. ಮೊಬೈಲಲ್ಲಿ 3-4 ಡೇಟಾ ಓಪನ್ ಮಾಡಿರ್ತೀರ, ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ಅದೇ ಮಿನಿಮೈಸ್ ಮಾಡಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಅದೇ ಟ್ಯಾಬ್ ಓಪನ್ ಆಗಿರ್ತದೆ. ಮೊದಲು ಏನು ಹಳೆ ವೀಡಿಯೋ ನೋಡ್ತಿರಲ್ಲ ಅದೇ ವೀಡಿಯೋ ಕಂಟಿನ್ಯೂಷನ್ ಆಗ್ತದೆ. ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಸೊ ರ್ಯಾಮ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದಾಗ ರ್ಯಾಮ್ ಈಸ್ ಯೂಸ್ ಫಾರ್ ಟೆಂಪ್ರರಿ ಸ್ಟೋರೇಜ್. ಅದೊಂದು ಟೆಂಪ್ರರಿ ಸ್ಟೋರೇಜ್ ಸಲುವಾಗಿ ಯೂಸ್ ಮಾಡ್ತಾರೆ ರ್ಯಾಮ್. ಇವಾಗ ನೀವು ಮೊಬೈಲ್ ಶಾಪ್ಗೆ ಹೋಗಿರ್ತೀರಿ. ಸೊ ಇವತ್ತು ಎಂಟೈರ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ರ್ಯಾಮ್ ಮೇಲೆ ಡಿಪೆಂಡ್ ರೀ. ಇವಾಗ ನೋಡಿರಿ ನೀವು ನಿಮ್ಮ ಮೊಬೈಲು ಎಷ್ಟು ರ್ಯಾಮ್ ಮೇಲಿದೆ ಅಂದರೆ ಅಷ್ಟು ರೇಟ್ ಜಾಸ್ತಿ ಇರ್ತದೆ. 6GB ರ್ಯಾಮ್, 12GB ರ್ಯಾಮ್, 24GB ರ್ಯಾಮ್, ಈ ಥರ ಎಷ್ಟು GB ರ್ಯಾಮ್ಸ್ ಇದೆಯಲ್ಲ ಆ ರ್ಯಾಮ್ಗಳ ಮೇಲೆ ನಿಮಗೆ ನಿಮ್ಮ ವ್ಯಾಲ್ಯೂನ ಡಿಸೈಡ್ ಆಗ್ತದೆ. ಒಂದೊಂದು ರ್ಯಾಮ್ ಜಾಸ್ತಿ ಆದರೆ 10,000 ರೂಪಾಯಿ ಡಿಫ್ರೆನ್ಸ್ ಹಾಕ್ಕೋತಾ ಬರ್ತದೆ ರೀ ಒಂದು ವ್ಯಾಲ್ಯೂನು. ಸೊ ರ್ಯಾಮ್ ಆಧಾರದ ಮೇಲೆ ನೀವೇನು ಮಾಡ್ತಾರೆ, ನಿಮ್ಮ ಮೊಬೈಲ್ ಆಕ್ಸೆಸರಿ ಮೊಬೈಲ್ನ ರೇಟ್ ಡಿಸೈಡ್ ಆಗ್ತದೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಚೀಸ್ ಯಾವುದಪ್ಪ ಮೊಬೈಲಲ್ಲಿ ಅಂತಂದಾಗ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಇದು ಭಾಳಷ್ಟು ಕಾಸ್ಟ್ಲಿ ಆಗಿರ್ತದೆ ಇಲ್ಲಿ. ಇದಾದಮೇಲೆ ನಾವು ನೆಕ್ಸ್ಟ್ ಏನು ನೋಡ್ತೀವಪ್ಪ ಅಂತಂದಾಗ ಇದರ 2 ಟೈಪ್ ಬರ್ತವೆ ರೀ. ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, DRAM ಅಂತ ಎಕ್ಸಾಮಲ್ಲಿ ನಿಮಗೆ ಅಬ್ರಿವೇಷನ್ ಕೇಳಿದಾಗ ಇದನ್ನು ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಹೇಳ್ಬೋದು. SRAM ಅಂತ ಕೇಳಿದಾಗ ಸ್ಟ್ಯಾಟಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಹೇಳಬೇಕು. ಇದು 2 ಇಂಪಾರ್ಟೆಂಟ್ ಆಯಿತು. ಇದಾದಮೇಲೆ ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಏನಪ್ಪ ಅಂದ್ರೆ DRAM ಮಸ್ಟ್ ಬಿ ರಿಫ್ರೆಶ್ಡ್ ಕಂಟಿನ್ಯೂಸ್ಲಿ ಟು ಸ್ಟೋರ್ ಇನ್ಫಾರ್ಮೇಷನ್ ಅಂತಂದಾಗ ಇದೇನು ಗೊತ್ತಾ, ಇವಾಗ ನೀವು ಏನು ಮಾಡ್ತೀರಪ್ಪ, ಒಂದು ಮೊಬೈಲ್ ಟ್ಯಾಬ್ನ ಓಪನ್ ಮಾಡಿರ್ತೀರಿ, ಸಡನ್ನಾಗಿ ಸ್ವಿಚ್ ಆಫ್ ಆಯಿತು. 3-4 ಟ್ಯಾಬ್ ಓಪನ್ ಮಾಡಿರ್ತೀರಿ, ಸಡನ್ನಾಗಿ ಸ್ವಿಚ್ ಆಫ್ ಆಗಿರ್ತದೆ. ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ರಿಫ್ರೆಶ್ ಆಗಿರುತ್ತೆ ಯಾವುದೇ ಸ್ಟೋಕ್. ರಿಫ್ರೆಶ್ ಅಂದರೆ ಅದನ್ನು ಹೋಗಿ ಮತ್ತು ಹೊಸ ಸ್ಟೋರ್ ಆಗ್ತಕ್ಕಂಥ ವ್ಯಾಲ್ಯೂ. ಆಮೇಲೆ DRAM ಏನಪ್ಪ ಅಂದ್ರೆ ಸ್ಲೋವರ್, ಅದೊಂದು ಸ್ಟೋವ್ ಅದ, ಭಾಳಷ್ಟು ಕಡಿಮೆ ವ್ಯಾಲ್ಯೂದದ ಇಟ್ಟಿರ್ತದೆ. ಆದರೆ ಸ್ಟ್ಯಾಟಿಕ್ ರ್ಯಾಮ್ ಬಗ್ಗೆ ನೋಡಿದಾಗ ಇಟ್ ರಿಟೇನ್ಸ್ ದ ಡೇಟಾ ಆ್ಯಸ್ ಲಾಂಗ್ ಆ್ಯಸ್ ಪವರ್ ಈಸ್ ಪ್ರೊವೈಡೆಡ್ ಟು ದ ಮೆಮೊರಿ ಚಿಪ್.
ಈಗ ನೀವು ಯಾವುದೋ ಒಂದು ಟ್ಯಾಬ್ ಓಪನ್ ಮಾಡಿರ್ತೀರಿ, ನೀವೇನು ಮಾಡ್ತೀರಿ, ಸ್ವಿಚ್ ಆಫ್ ಆಯ್ತಪ್ಪ ಅಂತಂದಾಗ ಮತ್ತೆ ಸ್ವಿಚ್ ಆನ್ ಮಾಡಿದಾಗ ಆ ಟ್ಯಾಬ್ ಅಲ್ಲೇ ಉಳ್ಕೊಂಡಿರ್ತದ. ಅಲ್ಲೇನರ್ತದೆ, ಯಾವುದೇ ಥರ ಡೇಟಾ ವ್ಯಾನಿಷ್ ಆಗಲ್ಲ, ಡೇಟಾ ರಿಟೇನ್ ಆಗ್ತದ ಅಂತ ಹೇಳ್ತಾರೆ ಇಲ್ಲಿ. ಸೊ ಇದನ್ನು ಸ್ಟ್ಯಾಟಿಕ್ ಮೆಮೊರಿ ಅಂತ ಕರಿತೀವಿ, ನಿಮಗೆ ಸ್ಟ್ಯಾಟಿಕ್ ಮೆಮೊರಿ ಅಂತ ಕರೀತಾರೆ. ನಿಮಗೆ ಏನು ಇಂಪಾರ್ಟೆಂಟಪ್ಪ ಅಂತಂದಾಗ ಇದ್ರ ಬಗ್ಗೆ ಏನು ಡಿಫ್ರೆನ್ಸ್ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮ್ಗೊಂದು ಐಡಿಯಾ ಇದ್ದಿರಬೇಕು. ಡೈನಾಮಿಕ್ ಮೆಮೊರಿಯಲ್ಲಿ ಕಂಟಿನ್ಯೂಸ್ ಡೇಟಾ ವ್ಯಾನಿಷ್ ಆಗ್ತದ, ಸ್ಟ್ಯಾಟಿಕ್ ಮೆಮೊರಿಯಲ್ಲಿ ಸ್ಟ್ಯಾಟಿಕ್ ಅಂದರೆ ಹಾಗೆ ಉಳ್ಕೊಂಡಿರ್ತದೆ, ಡೇಟಾನ ಎಲ್ಲಿಗೂ ಹೋಗಲ್ಲ ಅಂತ ಅರ್ಥ. ಸ್ಟ್ಯಾಟಿಕ್ ಅಂದರೆ ಅಲ್ಲೇ ಉಳ್ಕೊಂಡಿರ್ತದೆ, ಡೈನಾಮಿಕ್ ಅಂದರೆ ಚೇಂಜ್ ಆಗ್ಕೋತಾ ಹೋಗ್ತದೆ. ಇಷ್ಟು ನೆನ್ಪಿಡ್ರಿ. ಆಮೇಲೆ ಎಸ್ ರ್ಯಾಮ್ ಈಸ್ ಆಫನ್ ಯೂಸ್ ಟು ಕ್ಯಾಚಿ ಮೆಮೊರಿ ಡ್ಯೂ ಟು ದಿ ಹೈ ಸ್ಪೀಡ್. ಈ ಸ್ಟ್ಯಾಟಿಕ್ ರ್ಯಾಮನ್ನು ನಾವು ಏನಂತ ಕರಿತಾರಪ್ಪ ಅಂತಂದಾಗ ಕ್ಯಾಶಿ ಮೆಮೊರಿ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಅದು ಹೈಯೆಸ್ಟ್ ಸ್ಪೀಡ್ ಅದ ಅಂತ, ಸ್ಪೀಡ್ ಆಧಾರದ ಮೇಲೆ ಕರೀತಾರೆ. ಆಮೇಲೆ ಇದು ಭಾಳಷ್ಟು ಎಕ್ಸ್ಪೀರಿಯನ್ಸ್ ರೀ, ಮೋರ್ ಎಕ್ಸ್ಪೆನ್ಸಿವ್ ಅದ ರೀ, ಆ್ಯಸ್ ವೆಲ್ ಆಸ್ ಫಾಸ್ಟ್ನೂ ಅದ. ಸೊ ಫಾಸ್ಟರ್ ದೆನ್ ಡಿ ರ್ಯಾಮ್. ಸೊ ಇಷ್ಟೇ ಇಂಪಾರ್ಟೆಂಟು. ರ್ಯಾಮ್ ಬಗ್ಗೆ ಬಂದಾಗ ರ್ಯಾಮ್ ಭಾಳಷ್ಟು ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಇನ್ ಎಂಟೈರ್ ಎಲೆಕ್ಟ್ರಾನಿಕ್ ಗೆಜೆಟರಿ ಮೊಬೈಲ್ ಸಿಸ್ಟಮ್ಗಳಲ್ಲಾಗಲಿ ರ್ಯಾಮ್ ಭಾಳಷ್ಟು ಕಾಸ್ಟ್ಲಿ ಇರ್ತದೆ. ಇದ್ರ ಮೇಲೆ ನಾವು ರೇಟ್ ಡಿಸೈಡ್ ಆಗ್ತದೆ ಮೊಬೈಲ್ದು. ಇದಾದಮೇಲೆ ನಾವು ನೆಕ್ಸ್ಟ್ ಏನಪ್ಪ ಅಂತಂದಾಗ ರ್ಯಾಮ್ ಬಗ್ಗೆ ಗೊತ್ತಾಯಿತು. ಇನ್ನೇನಪ್ಪ ಅಂದರೆ ನೋಡಿರಿ, ಇಲ್ಲಿ ಯಾವ ಥರ ಅರೇಂಜ್ಮೆಂಟ್ ಆಗಿರ್ತದೆ ನಾವು ಅದನ್ನು ಇಂಪಾರ್ಟೆಂಟು. ಇಲ್ಲಿ ನೋಡಿರಿ, ಇದು ರ್ಯಾಮ್, ಇದು ಏನಪ್ಪ ಅಂತಂದಾಗ ರೋಮ್, ಇದೇನಪ್ಪ ಅಂತಂದಾಗ CPU. ಈಗ ನೋಡಿರಿ, ಈ ಥರ ಚಿಪ್ ಓನ್ಲಿ ಒಂದು ಚಿಪ್ ಆಧಾರದ ಮೇಲೆ ನಾವು ನೋಡ್ತಿರ್ತೀವಿ. ಏನು ಜಸ್ಟ್ ಇಷ್ಟು ಚಿಪ್ಪಿಗೆ ನೋಡ್ರಿ ಎಷ್ಟು ವ್ಯಾಲ್ಯೂ ಅದ ರೀ. ಇಷ್ಟು ಚಿಪ್ಪಿಗೆ ಲಕ್ಷಾನುಗಟ್ಟಲೆ ದುಡ್ಡು ಹೋಗ್ತಕ್ಕಂಥದ್ದು ಅದ ರೀ. ಇದು ರ್ಯಾಮ್. ಇಲ್ಲಿ ಏನಾಗಿರ್ತದೆ ನೋಡಿರಿ, ನಾವೇನಾದರೂ ಇನ್ಪುಟ್ ಕೊಟ್ಟಾಗ, ಸಪೋಸ್ ಇಲ್ಲಾಂದ್ರೆ ಇನ್ಪುಟ್ ಕೊಟ್ಟಾಗ ಇದೇನು ಮಾಡ್ತಪ್ಪ ಅಂದ್ರೆ CPU ವ್ಯಾಲ್ಯೂ ಬಂದು CPU ಇರ್ತಕ್ಕಂತಹ ರ್ಯಾಮ್, CPU ಇರ್ತಕ್ಕಂತಹ ರ್ಯಾಮ್ ಏನು ಮಾಡ್ತಪ್ಪ ಅಂತಂದಾಗ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಸ್ಟೋರ್ ಮಾಡ್ಕೊಂಡು ಏನಪ್ಪ ಅಂತಂದಾಗ ಇದೇನು ಮಾಡ್ತಪ್ಪ ಅಂದ್ರೆ ಯಾವಾಗ ಔಟ್ಪುಟ್ ಏನಾದರೂ ಕರೆದಾಗ ಇದೇನು ಮಾಡ್ತದೆ, ರ್ಯಾಮಿಂದ ಡೈರೆಕ್ಟ್ ವ್ಯಾಲ್ಯೂ ಔಟ್ಪುಟ್ ಅಂದ್ರೆ ನಾವೇನಾದರೂ ಇವಾಗ ಕ್ಲಿಕ್ ಮಾಡ್ತೀವಲ್ಲ, ಅದ್ರ ಮೇಲೆ ನಾವೇನಾದರೂ ಔಟ್ಪುಟ್ ಕೊಡ್ತೀವಲ್ಲ, ಯೂಟ್ಯೂಬ್ ನೀವು ಮಿನಿಮೈಸ್ ಮಾಡಿದ್ದ ಮತ್ತೆ ಕ್ಲಿಕ್ ಮಾಡಿದಾಗ ಅದು ಔಟ್ಪುಟ್ ಕೊಟ್ಟಂಗೆ. ಅದಕ್ಕೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನು ಮಾಡ್ತದೆ, ಮತ್ತೆ ರ್ಯಾಮ್ ಏನು ಮಾಡ್ತದೆ, ಡೈರೆಕ್ಟ್ ಆಕ್ಸೆಸ್ ಮಾಡ್ತದೆ CPU ಜೊತೆ. ಡೈರೆಕ್ಟ್ ಆಕ್ಸೆಸ್ ಮಾಡಿ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಬಿಡ್ತದೆ. ಎಷ್ಟು ಸ್ಪೀಡಾಗಿ ಕೊಡ್ತದಪ್ಪ ಅಂದರೆ ಅಷ್ಟು ಅದ್ರ ಕೆಪಾಸಿಟಿ ಆಧಾರದ ಮೇಲೆ ಇರ್ತದೆ. ರ್ಯಾಮ್ ಏನಾದರೂ ಸ್ಲೋ ಇತ್ತಪ್ಪ ಅಂದರೆ ಮೊಬೈಲ್ ಹ್ಯಾಂಗ್ ಆಗಿಬಿಡ್ತದೆ ರೀ. ರ್ಯಾಮ್ ಎಷ್ಟು ಸ್ಪೀಡು ಎಷ್ಟು ಹೈ ಇತ್ತಪ್ಪ ಅಂದರೆ ಮೊಬೈಲ್ ಅಷ್ಟು ಸ್ಮೂತಾಗಿ ಮತ್ತು ಫಾಸ್ಟಾಗಿ ನಡೀತದೆ. ರ್ಯಾಮ್ ಏನಾದರೂ ಕಡಿಮೆ ಇತ್ತಪ್ಪ ಅಂದ್ರೆ ಮೊಬೈಲ್ ಹ್ಯಾಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಜಲ್ದಿ ಔಟ್ಪುಟ್ ಬರೋಲ್ಲ, ಬೇಗ ಔಟ್ಪುಟ್ ಕೊಡಲ್ಲ ಅದು. ತಿಳಿತಲ್ಲ. ಈ ಒಂದು ವೇಳೆ ರೋಮ್ ಅಪ್ಪ ಅಂದರೆ ಏನಾದರೂ ಸ್ಟೋರ್ಡ್ ವ್ಯಾಲ್ಯೂ ಇದು. ಇದರಲ್ಲಿ ಏನಪ್ಪ ಅಂದರೆ ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ, ಯಾವುದೊಂದು ಮೂವಿ ಇಟ್ಟಿರ್ತೀವಿ. ನಾವೇನು ಮಾಡ್ತೀವಪ್ಪ ಅಂದರೆ ಕಂಪ್ಯೂಟರ್ಗೆ ಏನು ಮಾಡ್ತೀವಿ, ಫೋಲ್ಡ್ರಲ್ಲಿ ಹೋಗಿ ಡೆಸ್ಕ್ಟಾಪಲ್ಲಿ ಹೋಗಿ ವೀಡಿಯೋಸ್ ಅಂತ ಹೊಡಿತೀವಿ. ಅದಾದಮೇಲೆ CPU ಏನು ಮಾಡ್ತಪ್ಪ ಅಂದ್ರೆ ಆ ವ್ಯಾಲ್ಯೂನ ತೊಗೊಂಡೋಗಿ ರ್ಯಾಮಿಗೆ ಕೊಡ್ತದೆ. ರ್ಯಾಮ್ ಏನು ಮಾಡ್ತಪ್ಪ ಅಂದ್ರೆ ಮೇನ್ ಮೆಮೊರಿ ಇಲ್ಲ, ಈ ರ್ಯಾಮ್ ಏನು ಮಾಡ್ತದೆ, ಮೇನ್ ಮೆಮೊರಿ ಏನು ಮಾಡ್ತದೆ, ಆಕ್ಸಿಲರಿ ಮೆಮೊರಿ ಹತ್ರ ಕಾಲ್ ಮಾಡ್ತಾರೆ. ಇದೇನು ಮಾಡ್ತಪ್ಪ ಅಂದ್ರೆ ನಿನಗೆ ಈ ಮೂವಿ ಕರಿತಿದ್ದಾರೆ, ಸ್ಟೋರ್ ಡೇಟಾ ಇರ್ತದೆ, ಸ್ಟೋರ್ ಡೇಟಾ ಸೇವ್ ಮಾಡಿರ್ತಕ್ಕಂಥದ್ದು ಇದು ರ್ಯಾಮ್ ಹತ್ರ ಬರ್ತದೆ. ರ್ಯಾಮ್ ಹತ್ರ ಬಂದು ಹೋಲ್ಡಾಗಿ ನಿಂತ್ಕೊಂಡಿರ್ತದೆ, ರಿಜಿಸ್ಟರ್ಗಳಲ್ಲಿ ನಿಂತ್ಕೊಂಡಿರ್ತದೆ. ಇದನ್ನು CPU ಕರೆದಾಗ ಮತ್ತೆ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಔಟ್ಪುಟ್ ಕೊಡ್ತದೆ. ಸೊ ಈ ಥರ ಒಂದು ಸೈಕಲ್ ಪ್ರೊಸೆಸಿಂಗ್ ಆಗಿರ್ತದೆ ರೀ. ಎಲ್ಲಪ್ಪ ಅಂತಂದಾಗ ನಾವು ಕಂಪ್ಯೂಟರ್ ಮೆಮೊರಿಯಲ್ಲಿ ನೋಡ್ಬೋದು. ಯಾವುದೇ ಬರಲಿ, ನಾವು ಸ್ಟೋರ್ಡ್ ವ್ಯಾಲ್ಯೂ ಕೊಟ್ಟಾಗ ರ್ಯಾಮಿಂದನೇ ಅದಕ್ಕೆ CPU ಹೋಗ್ತದೆ, CPUಯಿಂದ ರ್ಯಾಮ್ಗೆ ಡೈರೆಕ್ಟ್ ಕನೆಕ್ಷನ್ ಇರ್ತದೆ. ಇಷ್ಟು ನಿಮಗೆ ಐಡಿಯಾ ಗೊತ್ತಿರಬೇಕು. ಇದಾದಮೇಲೆ ನಾವು ನೆಕ್ಸ್ಟ್ ಏನಾಗ ರೀಡ್ ಓನ್ಲಿ ಮೆಮೊರಿ, ರೋಮ್ ಬಗ್ಗೆ ನಾವು ಮಾತಾಡ್ತೀವಿ. ಈಗ ರೋಮ್ ಅಂದರೆ ಏನಪ್ಪ ಅಂದ್ರೆ ಇದು ನಾನ್ ವಾಲಟೈಲ್ ಮೆಮೊರಿ ಆರ್ ಪರ್ಮನೆಂಟ್ ಸ್ಟೋರೇಜ್. ನಾನು ನೋಡಿದಿನಲ್ಲ ರೋಮ್, ನಾವು ಈಗ ಒಂದು ಮೂವಿ ಎಲ್ಲ ಸೇವ್ ಮಾಡಿರ್ತೀವಿ, ಸೇವ್ ಡೇಟಾ ಏನಿರ್ತದೆ ಅದೆಲ್ಲ ರೋಮ್ ರೀ. ನಾವೇನೇನು ಸೇವ್ ಮಾಡೋಕ್ಕೆ ಕೆಪಾಸಿಟಿ ಅದಲ್ಲ ಅವೆಲ್ಲ ರೋಮು. ಆಮೇಲೆ ನೀವು ಸ್ವಿಚ್ ಆನ್ ಮಾಡಿರಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿರಿ, ಏನಾದರೂ ಮಾಡಿರಿ, ಅದು ಎಲ್ಲೂ ವ್ಯಾನಿಷ್ ಆಗೋಲ್ಲ. ಡೇಟಾ ಹಂಗೆ ಉಳ್ಕೊಂಡಿರ್ತಾರೆ, ರಿಟೇನ್ ಡೇಟಾ ಅಲ್ಲೇ ಇದ್ದಿರ್ತದೆ. ಆಮೇಲೆ ಇಲ್ಲಿ ಏನು ಗೊತ್ತಾ, ಇನ್ನೊಂದು ಪಾಯಿಂಟಪ್ಪ ಅಂದ್ರೆ ಇಟ್ ಹ್ಯಾಸ್ ಓನ್ಲಿ ರೀಡ್ ಕೆಪಾಬಿಲಿಟಿ, ನಾಟ್ ರೈಟ್. ಅಂದರೆ ನಾವು ಏನು ಕೊಟ್ಟಿರೋ ಡೇಟಾನ ಅದನ್ನು ಡೈರೆಕ್ಟ್ ಇದು ಮಾಡ್ಬೋದು, ಇದು ಔಟ್ಪುಟ್ ಕೊಡ್ತದ, ಬಟ್ ನಾವು ಅದನ್ನು ಏನೂ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತದಲ್ಲಿ. ಚೇಂಜ್ ಮಾಡೋಕ್ಕೆ ಬರಲ್ಲ. ಇನ್ನು ಇದರಲ್ಲಿ ಕೆಲವೊಂದು ರ್ಯಾಮ್ಗಳು ಬರ್ತಾವೆ ರೀ. ಪ್ರೋಗ್ರಾಮೇಬಲ್ ರೋಮ್, ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್, ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್. ಇದನ್ನು ಕ್ವಶನ್ ಮೊನ್ನೆ ರೀಸೆಂಟಾಗಿ ಒಂದು ಕ್ವಶನ್ ಕೇಳಿದ್ದಾರೆ ಒಂದು ಎಕ್ಸಾಮಲ್ಲಿ. ಎಲೆಕ್ಟ್ರಿಕಲಿ ಎರೇಸೇಬಲ್ EEP ರೋಮ್ ಅಂದರೆ ಏನಪ್ಪ ಅಂತ ಕ್ವಶನ್ ಕೇಳೋಣ. ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್, ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್ ಅಂತ ಕರೀತಾರೆ. ಅದಕ್ಕೆ EEP ರೋಮ್ ಅಂತಲೂ ಕರಿಬೋದು. ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್ ಅಂತಂದಾಗ EP ರೋಮ್ ಅಂತ ಕರೀತಾರೆ. ಆಮೇಲೆ ಪ್ರೋಗ್ರಾಮೇಬಲ್ ರೋಮ್ ಅಂದ್ರೆ ಇಲ್ಲಿ ನೋಡ್ರಿ,
ಇಲ್ಲಿ ನಾವು ರೀಡ್ ಓನ್ಲಿ ಮೆಮೊರಿ, ಕಂಟ್ರೋಲ್ ಯೂನಿಟ್, ಪವರ್ ಇರ್ಬೋದು, ಈ ಥರ ಒಂದು ಚಿಪ್ ಇದ್ದಿರ್ತದೆ ರೀ. ಇಲ್ಲಿ ಏನಪ್ಪ ಅಂತಂದ್ರೆ ಪ್ರೋಗ್ರಾಮೇಬಲ್ ರೋಮಲ್ಲಿ ನಾವು ಏನು ಮಾಡ್ತೀವಿ, ಪ್ರೋಗ್ರಾಮ್ ಮುಖಾಂತರ ನಾವು ರೋಮ್ನ ಇದು ಮಾಡ್ಕೋಬೋದು. ಎರೇಜಬಲ್ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ಥ್ರೂದಿಂದ ನಾವು ಎರೇಸ್ ಮಾಡ್ಕೋಬೋದು. ಸೊ ಇಲ್ಲಿ ಜಾಸ್ತಿ ಸರಿ ಅಬ್ರಿವೇಷನ್ಸ್ನ ಭಾಳ ಸರಿ ಕ್ವಶನ್ ಕೇಳ್ಯಾರ ರೀ. ಈ ಪಿ ರೋಮ್ನ ಫುಲ್ ಫಾರ್ಮ್ ಹೇಳಿ, ಇ ಪಿ ರೋಮ್ನ ಫುಲ್ ಫಾರ್ಮ್ ಅಂದ್ರೇನು, ಅಥವಾ ಇ ಪಿ ರೋಮ್ನ ಫುಲ್ ಫಾರ್ಮ್ ಅಂದ್ರೇನು, ಈ ಥರ ಕ್ವಶನ್ಸ್ ಕೇಳ್ಯಾರ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಬಿಟ್ಟರೆ ಏನು ಇಂಪಾರ್ಟೆಂಟ್ ಅಲ್ಲ. ಇನ್ನು ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕ್ಯಾಶಿ ಮೆಮೊರಿ. ಇದು ಕ್ಯಾಶಿ ಮೆಮೊರಿ ಬರ್ತಕ್ಕಂಥದ್ದು ಪ್ರೈಮರಿ ಮೆಮೊರಿಗಳಲ್ಲೇ ಬರ್ತದೆ. ನಾವು ರೋಮ್ ಆಗಿರ್ಬೋದು, ರ್ಯಾಮ್, ಕ್ಯಾಶಿ ಮೆಮೊರಿ ಆಗಿರ್ಬೋದು, ಫ್ಲ್ಯಾಶ್ ಮೆಮೊರಿ, ವರ್ಚುವಲ್ ಮೆಮೊರಿ, ಇವೆಲ್ಲ ಬರ್ತಕ್ಕಂಥದ್ದು ಪ್ರೈಮರಿ ಮೆಮೊರಿಗಳಲ್ಲೇ. ಇದು ಇಂಪಾರ್ಟೆಂಟ್ ಅದ ರೀ. ಇನ್ನು ಪ್ರೈಮರಿ ಮೆಮೊರಿಯಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂತಂದಾಗ ಕ್ಯಾಚಿ ಮೆಮೊರಿ ಇಸ್ ದ ಸ್ಟೋರೇಜ್ ಬಫರ್ ದಟ್ ಸ್ಟೋರ್ಸ್ ದ ಡೇಟಾ. ಇಲ್ಲಿ ಏನಪ್ಪ ಅಂತಂದಾಗ ನೀವು ಕೆಲವೊಂದು ಬಫರಿಂಗ್ ಡೇಟಾ ಇರ್ತದೆ ರೀ, ಅದನ್ನು ಆಟೋಮೆಟಿಕ್ ಹೋಗಿ ಎಲ್ಲಿ ಸ್ಟೋರ್ ಆಗಿರುತ್ತೆ, ಕ್ಯಾಶಿ ಮೆಮೊರಿ. ಇದನ್ನು ಕೂಡ ವೆರಿ ಹೈ ಸ್ಪೀಡ್ ಮೆಮೊರಿ. ಇದು ಎಲ್ಲಿ ಇಟ್ಟಿರ್ತಾರಪ್ಪ ಅಂತಂದಾಗ ನೋಡಿರಿ, ಇದು ಏನಪ್ಪ ಅಂದರೆ ರ್ಯಾಮ್ ಮತ್ತು ಸಿ ಪಿ ಯು ಮಧ್ಯೆ ಇಟ್ಟಿರ್ತಾರೆ. ನಿಮ್ಗೆ ಈ ಡೈಗ್ರಾಮಲ್ಲಿ ತೋರಿಸ್ತೀನಿ. ಇದನ್ನು ಎಲ್ಲಿ ಇಟ್ಟಿರ್ತಾರಪ್ಪ ಅಂದರೆ ರ್ಯಾಮ್ ಮತ್ತು ಸಿ ಪಿ ಯು ಅಲ್ಲಿ ಇಟ್ಟಿರ್ತಾರೆ ಕ್ಯಾಶಿ ಮೆಮೊರಿನ. ನೋಡಿರಿ, ಈ ರ್ಯಾಮ್ ಮತ್ತು ಸಿ ಪಿ ಯು ಮಧ್ಯೆ ಇರ್ತಕ್ಕಂಥ ಮೆಮೊರಿ ಯಾವುದಪ್ಪ ಅಂತಂದಾಗ ಅದು ಕ್ಯಾಶಿ ಮೆಮೊರಿ. ಈ ನಡುವೆ ನೋಡಿರಿ, ಈ ರ್ಯಾಮ್ ಮತ್ತು ಸಿ ಪಿ ಯು ಮಧ್ಯೆ ಇರ್ತಕ್ಕಂಥದ್ದು ಕ್ಯಾಶಿ ಮೆಮೊರಿ. ಇದೇನು ಮಾಡ್ತಪ್ಪ ಅಂದರೆ ವ್ಯಾಲ್ಯೂ ಯಾವುದು ಕೊಟ್ಟಾಗ ಕ್ಯಾಶಿ ಮೆಮೊರಿಲಿ ಬಂದು ಸ್ಟೋರ್ ಹಾಕ್ಕೊಂಡು ಇಟ್ಟಿರ್ತದೆ ರೀ. ಅದು ಸ್ಟೋರ್ಡ್ ವ್ಯಾಲ್ಯೂ ಇಟ್ಟಿರ್ತದೆ. ಅದಾದಮೇಲೆ ನಾವು ರ್ಯಾಮ್ ಮತ್ತು ಇದ್ರ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕ್ಯಾಶಿ ಮೆಮೊರಿ, ಸ್ಪೀಡೆಸ್ಟ್ ಮೆಮೊರಿ. ಅದಕ್ಕೆ ಕರೆಯೋದ್ರಿ, ಇದಕ್ಕೆ ಒನ್ ಆಫ್ ದ ಸ್ಪೀಡೆಸ್ಟ್ ಮೆಮೊರಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದೇನಪ್ಪ ಇನ್ಕ್ರೀಸ್ ಸ್ಪೀಡ್, ಪ್ರೊಸೆಸಿಂಗ್ ಸ್ಪೀಡ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ಯಾಶಿ ಮೆಮೊರಿ ಮೇಲೆ. ನೀವು ನಿಮ್ಮ ಮೊಬೈಲಲ್ಲಿ ಕ್ಯಾಚಿ ಡೇಟಾನ ಕ್ಲಿಯರ್ ಮಾಡಿದ ತಕ್ಷಣ ಮೆಮೊರಿ ಸ್ಪೀಡ್ ಜಾಸ್ತಿ ಆಗಿಬಿಡ್ತು ನೋಡಿರಿ. ಸೊ ಆ ಥರ. ಈಗ ಆಮೇಲೆ ಇದು ಭಾಳಷ್ಟು ಎಕ್ಸ್ಪೆನ್ಸಿವ್ ಅದ ರೀ. ಆಮೇಲೆ ಇದ್ರ ಸೈಜ್ ಕೇಳೋಣ ಒಂದು ಸರಿ ಎಕ್ಸಾಮ್ಗೆ. ಇದು ಎಷ್ಟಪ್ಪ ಸೈಜ್ ಅಂದರೆ 256 KB ಟು 2 MB ಇದ್ದಿರ್ತದೆ. ಕ್ಯಾಶಿ ಮೆಮೊರಿದು ಎಷ್ಟಪ್ಪ ಅಂದರೆ 256 KB ಹಿಡ್ಕೊಂಡು 2 MB ತನಕ ನಾವು ಕ್ಯಾಶಿ ಮೆಮೊರಿಯನ್ನು ನೋಡ್ಬೋದು. ಇದಾದಮೇಲೆ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿರಿ, ಸಿ ಪಿ ಯು ವರ್ಲ್ಡ್ ಟ್ರಾನ್ಸ್ಫರ್. ಸಿ ಪಿ ಯುಯಿಂದ ನಾವು ಡೈರೆಕ್ಟ್ ಕ್ಯಾಶಿ ಮೆಮೊರಿಗೆ ಹೋಗ್ತದೆ. ಕ್ಯಾಶಿ ಮೆಮೊರಿಯಿಂದ ಮೇನ್ ಮೆಮೊರಿಗೆ ಸ್ಟೋರ್ ಆಗ್ತದೆ. ಮೇನ್ ಮೆಮೊರಿ ರೀಕಾಲ್ ಮಾಡ್ಕೊಂಡು ಬಿಟ್ಟಾಗ ಸಿ ಪಿ ಯು ಕಾಲ್ ಮಾಡಿದಾಗ ಮತ್ತೆ ಸ್ಲೋ ಹೋಗಿ ನಾವು ಕ್ಯಾಶಿ ಮೆಮೊರಿಯಲ್ಲಿ ಸ್ಟೋರ್ ಆಗ್ತದೆ. ಕ್ಯಾಶಿ ಮೆಮೊರಿ ಸ್ಪೀಡಾಗಿ ನಾವೆಲ್ಲಿ ಸಿ ಪಿ ಯು ಕೊಡ್ತಿರ್ತದೆ. ಸೊ ಈ ಥರ ವರ್ಕಿಂಗ್ ಕಂಡೀಷನ್ನ ನಾವು ನೋಡ್ಬೋದು. ಕ್ಯಾಶಿ ಮೆಮೊರಿ ಒನ್ ಆಫ್ ದ ಸ್ಪೀಡೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಕ್ಯಾಶಿ ಮೆಮೊರಿದ ಬಫರ್ ಸ್ಟೋರೇಜ್ ಸ್ಟೋರ್ಸ್ ಟೆಂಪರರಿ ಡೇಟಾನ ಸ್ಟೋರ್ ಮಾಡಿಟ್ಕೊಂಡಿರ್ತದೆ. ಇದಾದಮೇಲೆ ನಾವು ಕ್ಯಾಶಿ ಮೆಮೊರಿ ಬಗ್ಗೆ ಬಂದಾಗ ನೋಡ್ಬೋದು. ಸ್ವಲ್ಪ ಕ್ಲಿಯರ್ ಆಯ್ತಲ್ಲ ಕಾನ್ಸೆಪ್ಟು. 256 ಟು 2 MB ಇರ್ಬೋದು. ಅದಾದ್ಮೇಲೆ ಫ್ಲ್ಯಾಶ್ ಮೆಮೊರಿ ಬರ್ತವ್ರೆ. ಫ್ಲ್ಯಾಶ್ ಮೆಮೊರಿ ಅಂದರೆ ನೀವು ಹಳೆ ಕಾಲದಲ್ಲಿ ಇರ್ತಕ್ಕಂಥ ಫ್ಲ್ಯಾಶ್ ಮೆಮೊರಿನ ಯೂಸ್ ಮಾಡಿದ್ರಿ. ಭಾಳಷ್ಟು ಜನ ನಾವೆಲ್ಲ ಇದನ್ನೇ ಯೂಸ್ ಮಾಡಿದ್ವಿ ಮೊದಲೆಲ್ಲ. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಸೆಮಿಕಂಡಕ್ಟರ್ ಬೇಸ್ಡ್ ನಾನ್ ವಾಲಟೈಲ್ ರೀರೈಟಬಲ್ ಮೆಮೊರಿ. ಇದೇನಪ್ಪ ಅಂದರೆ ಸೆಮಿಕಂಡಕ್ಟರ್ ಆಮೇಲೆ ನಾನ್ ವಾಲಟೈಲ್ ಅಂದರೆ ಇಲ್ಲಿ ಏನಾಗುತ್ತೋ ನಾವು ಯಾವ ಸ್ಟೋರ್ ಮಾಡಿದಾಗ ಅದನ್ನು ಸ್ಟೋರ್ ಹಾಕ್ಕೊಂಡಿರ್ತದೆ, ನಾವು ಇದನ್ನು ರೀರೈಟಬಲ್ ಮಾಡ್ಬೋದು. ಇಟ್ ಯೂಸ್ ಫಾರ್ ಡಿಜಿಟಲ್ ಕ್ಯಾಮ್ರಾ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಫ್ಲ್ಯಾಶ್ ಮೆಮೊರಿ ಅಂದಾಗ ನಿಮ್ಗೊಂದು ಐಡಿಯಾ ಬಂದಿರಬೇಕು, ಫ್ಲ್ಯಾಶ್ ಮೆಮೊರಿನ ಇದನ್ನೇ ಕರೀತಾರಂತ ನಿಮಗೊಂದು ಕಾನ್ಸೆಪ್ಟ್ ಇದ್ದರೆ ಸಾಕು. ಇದಾದಮೇಲೆ ವರ್ಚುವಲ್ ಮೆಮೊರಿ ಅಂತಂದಾಗ ಇಟ್ ಈಸ್ ಅ ಟೆಕ್ನಿಕ್ ದಟ್ ಅಲೋಸ್ ದ ಎಕ್ಸಿಕ್ಯೂಷನ್ ಆಫ್ ಪ್ರಾಸೆಸ್ ಆಫ್ that are not completely in the main memory. One major advantage of this scheme is that program can be larger than the main memory. Main memory ಅಲ್ಲಿ ನಾವು ಇದನ್ನು ನೋಡ್ತೀವಿ. CPU is the virtual addresses. CPU ಏನಪ್ಪ ಅಂತಂದಾಗ ಸೊ ವರ್ಚುವಲ್ ಮೆಮೊರಿ ಬಗ್ಗೆ ನೋಡ್ತೀವಿ. ವರ್ಚುವಲ್ ಮೆಮೊರಿ ಇಟ್ ಈಸ್ ಅ ಟೆಕ್ನಿಕ್ ದಟ್ ಅಲೋಸ್ ದಿ ಎಕ್ಸಿಕ್ಯೂಷನ್ ಆಫ್ ಪ್ರಾಸೆಸ್ ದಟ್ ಆರ್ ನಾಟ್ ಕಂಪ್ಲೀಟ್ಲಿ ಇನ್ ಮೇನ್ ಮೆಮೊರಿ ಅಂತಂದಾಗ ಇಲ್ಲಿ ವರ್ಚುವಲ್ ಮೆಮೊರಿಯಲ್ಲಿ ಕೆಲವೊಂದು ಡೇಟಾ ಭಾಳ ಬಿಗ್ ಇರ್ತದೆ ರೀ. ಅವಾಗ ಏನು ಮಾಡ್ತದಪ್ಪ ಅಂದ್ರೆ ಸಿ ಪಿ ಯು ಏನು ಮಾಡ್ತದೆ, ಒಂದು ವರ್ಚುವಲ್ ಮೆಮೊರಿ ಅಡ್ರೆಸ್ನ ಕ್ರಿಯೇಟ್ ಮಾಡ್ತದೆ. ಒಂದು ವರ್ಚುವಲ್ ಅಡ್ರೆಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಡೈರೆಕ್ಟ್ ಸಿ ಪಿನ ತೊಗೊಳಕ್ಕೆ ಬರಲ್ಲ, ಯಾಕಂದ್ರೆ ಸೈಜ್ ಭಾಳಷ್ಟು ದೊಡ್ಡದಾಗಿರ್ತದೆ. ಅದು ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡ್ತದೆ, ವರ್ಚುವಲ್ ಮೆಮೊರಿಯಿಂದ ಕ್ರಿಯೇಟ್ ಮಾಡಿ ಡೈರೆಕ್ಟ್ ಅವಾಗ ಹಾರ್ಡ್ ಡಿಸ್ಕ್ ಮತ್ತು ಮೇನ್ ಮೆಮೊರಿಗೆ ಫಿಸಿಕಲ್ ಅಡ್ರೆಸ್ನ ನಾವು ಪಾಸ್ ಮಾಡ್ತದೆ. ಇಲ್ಲಿ ಇಷ್ಟೇ ನೆನ್ಪಿಡ್ರಿ, ಅಷ್ಟು ಟಫ್ ಆಗಿ ಹೋಗೋ ಅವಶ್ಯಕತೆ ಏನಿಲ್ಲ.
ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಒಂದು ಲಾರ್ಜರ್ ಪ್ರೋಗ್ರಾಮ್ ಇತ್ತಪ್ಪ ಅಂದ್ರೆ ನಾವು ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತಪ್ಪ ಅಂತಂದಾಗ ಅದನ್ನು ನಾವು ಮೇನ್ ಮೆಮೊರಿಗೆ ಇದು ಮಾಡಬೇಕಂದ್ರೆ ವರ್ಚುವಲ್ ಏನು ಮಾಡ್ತದೆ, ಸಿ ಪಿ ಯು ಏನು ಮಾಡ್ತದೆ, ವರ್ಚುವಲ್ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ತದೆ. ವರ್ಚುವಲ್ ಅಡ್ರೆಸ್ನ ಕ್ರಿಯೇಟ್ ಮಾಡಿಬಿಟ್ಟು ಮೇನ್ ಮೆಮೊರಿಯಲ್ಲಿ ಫಿಸಿಕಲ್ ಅಡ್ರೆಸ್ನ ಪಾಸ್ ಮಾಡಿರ್ತದೆ. ಇಷ್ಟು ನೆನ್ಪಿಟ್ಕೊರಿ. ವರ್ಚುವಲ್ ಅಂದ್ರೆ ಒಂದು ಸೈಡಿಗೆ ಒಂದು ನಿಮ್ಮಲ್ಲಿ ಒಂದು ಐದು MB ಸ್ಪೇಸ್ ಇತ್ತಪ್ಪ ಅಂದಾಗ ನೀವು ಒಂದು ಮೆಮೊರಿ ಕಾರ್ಡ್ ಹಾಕೊಡ್ತಿರಲ್ಲ, ಅವಾಗ ಏನಾಗ್ತದೆ, 10 MB ಆಗೋ ಮೆಮೊರಿ ಕಾರ್ಡ್ ಹಾಕೊಂಡ್ರೆ 15 MB ಸ್ಪೇಸ್ ಆಯಿತು, ನಿಮಗೊಂದು ವರ್ಚುವಲಾಗಿ ಕ್ರಿಯೇಟ್ ಆಯ್ತಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇದೆ ವರ್ಚುವಲ್ ಮೆಮೊರಿ ಅಂತಂದಾಗ. ಒಂದು ಸೈಜ್ ಬಿಗ್ ಇದ್ದಾಗ ಅದನ್ನು ಸಿ ಪಿ ಯುಲ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದೇ ಸಪ್ರೇಟ್ ಅಡ್ರೆಸಸ್ ಮತ್ತು ಸಪ್ರೇಟ್ ಇದನ್ನು ಮಾಡಿಬಿಟ್ಟು ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಪದ್ಧತಿಗೆ ನಾವು ವರ್ಚುವಲ್ ಮೆಮೊರಿ ಅಂತ ಕರಿತೀವಿ. ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೋಗೋಣ. ಸೆಕೆಂಡರಿ ಮೆಮೊರೀಸ್ ಬರ್ತಾವೆ ರೀ. ಇಲ್ಲಿ ಸೆಕೆಂಡ್ರಿ ಮೆಮೊರೀಸ್ ಅಂತಂದಾಗ ನಾವು ಏನು ನೋಡ್ತೀವಪ್ಪ ಅಂತಂದರೆ ಸೆಕೆಂಡ್ರಿ ಮೆಮೊರೀಸ್ ಅಂದಾಗ ಇಲ್ಲಿ ಏನು ನೋಡ್ತೀವಪ್ಪ ನಾವು ಅಂತಂದಾಗ ಇಲ್ಲೇನಪ್ಪ ಅಂತಂದ್ರೆ ಮೆಮೊರಿ ಸ್ಟೋರೇಜ್ ಲಾರ್ಜ್ ಆ್ಯಸ್ ಕಂಪೇರಿಟಿವ್ಲಿ ಮೆಮೊರಿ ಸ್ಟೋರೇಜ್ನ ಲಾರ್ಜ್ ಆಗಿರ್ತದೆ. ಆಮೇಲೆ ಅಪ್ ಟು ಎಕ್ಸ್ಟೆಂಡೆಡ್ ಲಿಮಿಟ್ ಇರ್ತದೆ. ಆಮೇಲೆ ಡೇಟಾ ಸೆಕೆಂಡ್ರಿ ಮೆಮೊರಿ ಕ್ಯಾನ್ ನಾಟ್ ಬಿ ಪ್ರೊಸೆಸ್ಡ್ ಡೈರೆಕ್ಟ್ಲಿ ಬೈ ದ ಸಿ ಪಿ ಯು. ನಾನು ಹೇಳಿದ್ನಲ್ಲ, ಸಿ ಪಿ ಯುಯಿಂದ ಡೈರೆಕ್ಟಾಗಿ ಅದು ವ್ಯಾಲ್ಯೂ ತೊಗೊಳ್ಳಲ್ಲ. ಅದು ಎಲ್ಲಿ ಹೋಗ್ತದೆ, ಮೊದಲು ರ್ಯಾಮಿಗೆ ಹೋಗ್ತದೆ. ಇಲ್ಲಿ ಹೇಳಿದ್ನಲ್ಲ, ಇದು ರ್ಯಾಮ್ ಅಪ್ಪ, ಇದು ಸಿ ಪಿ ಯು, ಇದು ರೋಮ್ ಇದ್ದಾಗ ಮೊದಲು ಏನು ಮಾಡ್ತಾರೆ, ರೋಮ್ ಡೈರೆಕ್ಟಾಗಿ ರ್ಯಾಮಿಗೆ ಬಂದಿರ್ತದೆ. ರ್ಯಾಮ್ ವ್ಯಾಲ್ಯೂನ ಡೈರೆಕ್ಟ್ ನಾವು ಸಿ ಪಿಗೆ ಹೋಗ್ತದೆ ಹೊರತು ಡೈರೆಕ್ಟ್ ರ್ಯಾಮಿಂದ ಸಿ ಪಿ ಯುಗೆ ಯಾವತ್ತು ಹೋಗಲ್ಲ. ಅದನ್ನು ಹೇಳ್ತಾನೆ ರೀ, ಕ್ಯಾನ್ ನಾಟ್ ಬಿ ಪ್ರೊಸೆಸ್ಡ್ ಬೈ ದ ಸಿ ಪಿ ಯುಯಿಂದ ಡೈರೆಕ್ಟ್ ಪ್ರೊಸೆಸಿಂಗ್ ಆಗಲ್ಲ. ಇಟ್ ಮಸ್ಟ್ ಫಸ್ಟ್ ಕಾಪಿಡ್ ಫ್ರಮ್ ದ ಪ್ರೈಮರಿ ಮೆಮೊರಿ, ದಟ್ ಈಸ್ ರ್ಯಾಮಲ್ಲಿ ಮೆಮೊರಿ ಕಾಪಿ ಆಗ್ತದೆ. ಅದಾದಮೇಲೆ ಸಿ ಪಿಗೆ ಹೋಗ್ತದೆ. ಇದೊಂದು ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಸೆಕೆಂಡ್ರಿ ಮೆಮೊರೀಸ್, ಆಯಿತಾ. ಇದಾದಮೇಲೆ ಹಾರ್ಡ್ ಡಿಸ್ಕ್ ಡ್ರೈವ್, ಇದು ಕೂಡ ಒಂದು ಸೆಕೆಂಡ್ರಿ ಮೆಮೊರಿಯ ಮೊದಲನೇ ಭಾಗದಲ್ಲಿ ಬರ್ತಕ್ಕಂತಹ ಈ ಏನು ನಾನು ಡಿಸ್ಕಸ್ ಮಾಡ್ತೀನಲ್ಲ ಇವೆಲ್ಲ ಸೆಕೆಂಡರಿ ಮೆಮೊರೀಸ್. ಇಲ್ಲೇನಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ಅಂದಾಗ ಇಟ್ ಈಸ್ ಎ ನಾನ್ ವಾಲಟೈಲ್ ರ್ಯಾಂಡಮ್ ಆ್ಯಕ್ಸೆಸ್ ಡಿಜಿಟಲ್ ಡೇಟಾ ಸ್ಟೋರೇಜ್ ಡಿವೈಸ್. ಇಲ್ಲೇನಪ್ಪ ಅಂತಂದಾಗ ನಾವು ನೋಡ್ತೀವಿ, ಇದು ನಾನ್ ವಾಲಟೈಲ್ ಅಂತಂದಾಗ ನಾವು ಯಾವುದೇ ಕೊಟ್ಟಂಥ ವ್ಯಾಲ್ಯೂ ವಾಲಟೈಲ್ ಅಂದ್ರೆ ಹೋಗೋದಿಲ್ಲ. ಇದು ಹಾರ್ಡ್ ಡಿಸ್ಕ್ ಡ್ರೈವ್ ಎಲ್ಲಿರ್ತಪ್ಪ ಅಂದ್ರೆ ಮೆಮೊರಿ ಒಳಗೆ ಇನ್ಬಿಲ್ಟ್ ಆಗಿರ್ತದೆ ರೀ. ಇದು ಕಂಪ್ಯೂಟ್ರಲ್ಲಿ ಇನ್ಬಿಲ್ಟ್ ಆಗಿರ್ತದೆ. ಕಂಪ್ಯೂಟರ್ ಮೆಮೊರಿಯಲ್ಲಿ ನಾವು ಇದನ್ನು ಇನ್ಬಿಲ್ಟ್ ಮಾಡಿರ್ತಾರೆ. ಆಮೇಲೆ ಇದನ್ನು ಏನು ಮಾಡೋದಪ್ಪ, ಡಿಜಿಟಲಿ ಆಕ್ಸೆಸ್ ಮಾಡಿಬಿಟ್ಟು ಡೇಟಾ ಸ್ಟೋರ್ ಡಿವೈಸ್ನ ಇದು ಮಾಡ್ಕೋಬೋದು. ನೀವು ಯಾವುದೇ ಲ್ಯಾಪ್ಟಾಪ್ ತೆಗೆದು ನೋಡಿದಾಗ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಇದ್ದಿರ್ತದೆ ರೀ. ಅದನ್ನೇನು ಮಾಡುತ್ತೆ, ಕಂಪ್ಯೂಟರ್ನ ಎಲ್ಲ ಪ್ರೋಗ್ರಾಮ್ಗಳು ಅದರಲ್ಲಿ ಇನ್ಸ್ಟಾಲ್ ಆಗಿರ್ತವೆ. ಅದೊಂದು ಪರ್ಮನೆಂಟ್ ಥರ ಮೆಮೊರಿ ಥರ ಅದು. ಅದನ್ನು ಯಾವುದೇ ಥರ ಡಿಲೀಟ್ ಮಾಡೋಂಗಿಲ್ಲ, ಅದನ್ನು ಹೊರಗೆ ತೆಗಿಯೋಂಗಿಲ್ಲ. ಸೊ ಇದು ಅಲ್ಲೇ ಕಂಪ್ಲೀಟಾಗಿ ಅದರಲ್ಲೇ ಇದ್ದಿರ್ತದೆ. ಇದು ಕಂಪ್ಯೂಟರ್ ಜೊತೆ ಪ್ರೋಗ್ರಾಮ್ ಮಾಡುವಾಗ ಅಥವಾ ಕಂಪ್ಯೂಟರ್ ರೆಡಿ ಮಾಡುವಾಗನೇ ಪ್ರೋಗ್ರಾಮ್ ಮಾಡಿ ಸೆಟ್ ಮಾಡಿರೋಂಥ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್. HDD ಫುಲ್ ಫಾರ್ಮ್ ಕೇಳೇನ್ರಿ ಭಾಳ ಸರಿ. ಹಾರ್ಡ್ ಡಿಸ್ಕ್ ಡ್ರೈವ್ ಇದು ಇಂಪಾರ್ಟೆಂಟು. ಆಮೇಲೆ ಇಟ್ ಕ್ಯಾನ್ ನಾಟ್ ಬಿ ರಿಮೂವ್ ಫ್ರಮ್ ದ ಡ್ರೈವ್. ಇದನ್ನು ಡ್ರೈವ್ದಿಂದ ನಾವು ರಿಮೂವ್ ಮಾಡೋಕ್ಕೂ ಬರಲ್ಲ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಇನ್ನು ಫ್ಲಾಫಿ ಡಿಸ್ಕ್ ಅಂತ ಬರ್ತದೆ. ಫ್ಲಾಫಿ ಡಿಸ್ಕ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಯೂಸ್ ಟು ಸ್ಟೋರ್ ಡೇಟಾ ಬಟ್ ಇಟ್ ಕ್ಯಾನ್ ಬಿ ಸ್ಟೋರ್ ಸ್ಮಾಲ್ ಅಮೌಂಟ್ ಆಫ್ ಡೇಟಾ ಆ್ಯಂಡ್ ಇಟ್ ಈಸ್ ಸ್ಲೋವರ್ ಟು ಆ್ಯಕ್ಸೆಸ್ ದೆನ್ ಹಾರ್ಡ್ ಡಿಸ್ಕ್. ಇದೇನು ಗೊತ್ತಾ, ಇದು ಸೇಮ್ ಥರನೇ ಡೇಟಾನ ಕ್ಯಾಪ್ಚರ್ ಮಾಡ್ಕೊಡ್ತದೆ. ಬಟ್ ಏನು ಗೊತ್ತಾ, ಹಾರ್ಡ್ ಡಿಸ್ಕ್ಗಿಂತನೂ ಸ್ವಲ್ಪ ಕಡಿಮೆ ಫ್ಲಾಫಿ ಡಿಸ್ಕು. ಇಲ್ಲೇನಪ್ಪ ಅಂದ್ರೆ ಇದನ್ನು ರಿಮೂವ್ ಮಾಡ್ಬೋದು, ನಾವು ಮತ್ತೆ ಹಾಕ್ಬೋದು. ನೀವು ಹಳೆ ಕಾಲದಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ಬೋದಲ್ಲ, ಫ್ಲಾಫಿ ಡಿಸ್ಕ್ಸ್ನ ಎಲ್ಲ ಯೂಸ್ ಮಾಡ್ತಿದ್ರು. ಇದು ಅರೌಂಡ್ ಒಂದು ಸೈಜ್ ಏನಪ್ಪ ಅಂದ್ರೆ 8 ಇಂಚಿಂದ 8 ಇಂಚು, 5 ಇಂಚು ಒಂದು 3 ಇಂಚು ಈ ಥರ ಇದ್ರ ಸೈಜ್ ಇದ್ದಿರ್ತದೆ. ಇದು ನೋಡಿರಿ, ಮೊದಲು ಈ ಥರ ಇಷ್ಟು ದೊಡ್ಡದಿತ್ತು, ಆಮೇಲೆ ಎವಲ್ಯೂಷನ್ ಆಗಿ ಇಷ್ಟ ಆಯಿತು, ಮತ್ತು ಈಗ ಸ್ಮಾರ್ಟಾಗಿ ಇಷ್ಟ ಆಗಿದೆ HD ಕಾರ್ಡ್ಸ್ ಥರ. ಸೊ ಇಲ್ಲೇನಪ್ಪ ಅಂದ್ರೆ ಫ್ಲಾಫಿ ಡಿಸ್ಕ್ ಅಂತಂದಾಗ ಅಲ್ಲಿ ನಾವು ಹಾರ್ಡ್ ಡಿಸ್ಕನ್ನ ರಿಮೂವ್ ಮಾಡೋಕ್ಕೆ ಬರಲ್ಲ. ಬಟ್ ನಾವು ಫ್ಲಾಫಿ ಡಿಸ್ಕನ್ನು ರಿಮೂವ್ ಮಾಡ್ಬೋದು. ಫ್ಲಾಫಿ ಡಿಸ್ಕ್ ರಿಮೂವ್ ಮಾಡ್ಬೋದು. ಆಮೇಲೆ ಇದು ಎಷ್ಟು ಸೈಜಲ್ಲಿ ನಾವು ಅವೈಲೇಬಲ್ ಅಂತ ಹೇಳೋಣ ಅಷ್ಟೇ. ಸೊ ಇದನ್ನು ರಿಮೂವ್ ಮಾಡ್ಬೋದು. ಆಮೇಲೆ ಸ್ಮಾಲ್ ಅಮೌಂಟ್ ಆಫ್ ಡೇಟಾ ಇರ್ತದೆ, ಅದಕ್ಕಿಂತ ಕಮ್ಮಿ ಆ್ಯಕ್ಸೆಸ್ ಆಗ್ತದೆ, ಸ್ಪೀಡ್ನೂ ಕಡಿಮೆ ಇರ್ತದೆ ಯಾವ್ದ್ರದ್ದು HDDಕ್ಕಿಂತನೂ ಫ್ಲಾಫಿ ಡಿಸ್ಕ್. ಇದಾದಮೇಲೆ ನೆಕ್ಸ್ಟ್ ಏನು ಬರ್ತಕ್ಕಂಥದ್ದಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಟೇಪ್ ಅಂತ ಬರ್ತಾವೆ ರೀ. ಈಗ ನೀವು ಹಳೇ ಇದ್ರಾಗಿದ್ದಾಗ ರೇಡಿಯೋದಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಇದು ಒಂದೇ, ಬೇರೆದು ಯಾವುದೂ ಇಲ್ಲ. ಮ್ಯಾಗ್ನೆಟಿಕ್ ಟೇಪ್ ಅಂದಾಗ ಮಾತ್ರ ಇದು ಒಂದೇ ಆಗ್ತದೆ ಇಲ್ಲಿ. These tapes are made up of plastic filament type metal coated with the magnetic materials to store data permanently. ಇಲ್ಲೇನಪ್ಪ ಅಂದ್ರೆ ನಾವು ಕ್ಯಾಸೆಟ್ನ ಯೂಸ್ ಮಾಡ್ತೀವಿ. ಕ್ಯಾಸೆಟ್ ಅಂತಾರೆ ನಮ್ಮ ಭಾಷೆಯಲ್ಲಿ ಕ್ಯಾಸೆಟ್. ಸೊ ಅದನ್ನು ಮ್ಯಾಗ್ನೆಟಿಕ್ ಟೇಪ್ ಅಂತ ಕರೀತಾರೆ ಇಲ್ಲಿ. ಅದಾದಮೇಲೆ ನಾವು ನೋಡ್ತೀವಿ ಇಲ್ಲಿ ಕಾಂಪ್ಯಾಕ್ಟ್ ಡಿಸ್ಕ್. ಮೊನ್ನೆ ಒಂದು ಕ್ವಶನ್ ಕೇಳಿದ್ರಿ ಎಲ್ಲಪ್ಪ ಅಂತಂದಾಗ KL ಕ್ವಶನ್ ಕೇಳಿದ್ರಿ, ಏನು ಗೊತ್ತಾ, ಡಿಸ್ಕ್ ಡಿಜಿಟಲ್ ವರ್ಸಟೈಲ್ ಡಿಸ್ಕು
ಈ ಥರ ಡಿಸ್ಕ್ನ ಇಲ್ಲಿ ಕೆ ಸಿ ಇದನ್ನ ಕೆ ಕೊಟ್ಟಿದ್ದವನು ನೋಡಿ ಎಷ್ಟು ಸೂಕ್ಷ್ಮತೆ ಇದೆ ಅಂದರೆ ಇಲ್ಲಿ ಸಿ ಇರೋದನ್ನ ಕೆ ಕೊಟ್ಟಿದ್ದ. ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿಜಿಟಲ್ ವಿಡಿಯೋ ಡಿಸ್ಕ್ ಎರಡೂ ಒಂದೇ, ಬಟ್ ಇಲ್ಲಿ ಡಿಸ್ಕ್ ಜಾಗದಲ್ಲಿ ಅಲ್ಲಿ ಸಿ ಕೊಟ್ಟಿದ್ದ, ಅಲ್ಲಿ ಕೆ ಕೊಟ್ಟಿದ್ದು ನೋಡ್ರಿ. ಈ ಥರ ಕ್ವಶನ್ಸ್ನ ಕನ್ಫ್ಯೂಸ್ ಮಾಡ್ತಾರೆ. ಮೊನ್ನೆ ಬರೆದಂತಹ ಯಾವುದಪ್ಪ ಅಂದರೆ ಕೆ ಇ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಬಂದಿವು. ಇದರಲ್ಲಿ ಕೆಲವೊಂದು ಅಬ್ರಿವೇಷನ್ಸ್ ಬಂದಿವಲ್ಲಿ. ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಕಾಂಪ್ಯಾಕ್ಟ್ ಡಿಸ್ಕ್ ರಿಕಾರ್ಡೆಬಲ್ ಮೆಮೊರಿ, ಕಾಂಪ್ಯಾಕ್ಟ್ ಡಿಸ್ಕ್ ರಿರೈಟೇಬಲ್. ಸೊ ಇವ್ರ ಬಗ್ಗೆನೂ ಕ್ವಶನ್ ಕೇಳ್ತಾನೆ. ಸೊ ಸ್ವಲ್ಪ ಅವೇರ್ನ್ ಆಗಿರಬೇಕು. ಆಮೇಲೆ ಇದು ಮೋಸ್ಟ್ ಪಾಪ್ಯುಲರ್ ಅದ, ಲೀಸ್ಟ್ ಎಕ್ಸ್ಪೆನ್ಸಿವ್. ಇದ್ರ ಬಗ್ಗೆ ಏನು ಜಾಸ್ತಿ ಕ್ವಶನ್ಸ್ ಆಗಲ್ಲ, ಬಟ್ ಅಬ್ರಿವೇಷನ್ಸ್ ಬಗ್ಗೆ ಕೇಳ್ತಾನೆ, ಏನು ಬೇಕಾದರೂ ಕೇಳ್ಬೋದು. ಆಮೇಲೆ ಡಿಜಿಟಲ್ ವರ್ಸಟೈಲ್ ಡಿಸ್ಕಲ್ಲಿ ಇಲ್ಲಿ ಡಿಸ್ಕ್ ಬದಲು ಕೆ ಕೊಟ್ಟಿದ್ದ, ಅದನ್ನು ಸಿ ಮಾಡಿಕೊಂಡ್ರೆ ಸರಿಯಾಗಿ ಆನ್ಸರ್ ಇತ್ತು. ಸೊ ಒಂದೊಂದು ಸ್ಪೆಲ್ಲಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಬ್ಸರ್ವೇಷನ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾನೆ ಅವನು. ಆಮೇಲೆ ಇದು ಆಪ್ಟಿಕಲ್ ಡಿಸ್ಕ್ ಸ್ಟೋರೇಜಲ್ಲಿ ಬಂದಿರತಕ್ಕಂಥದ್ದು. ಇದು ಹೈ ಸ್ಟೋರೇಜ್ ಕೆಪಾಸಿಟಿ ಅದ, ಸಿ ಡಿಗಿಂತನೂ ಹೈ ಕೆಪಾಸಿಟಿ ಇದಿರ್ತದೆ. ಇದ್ರದ್ದು ಒಂದು ಸಾರಿ ಕ್ವಶನ್ ಕೇಳ್ಯಾನ್ರಿ, ಎಷ್ಟು ಇದ್ರ ಡಿ ವಿ ಡಿದು ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಅದ ಅಂತ. 4.7 GB ಇಂದ 17.8 GB ತನಕ ಇದ್ರ ಸ್ಟೋರೇಜ್ ಕೆಪಾಸಿಟಿ ಅದ. ನೀವು ಮಿನಿಮಮ್ 4.7 GB ಅಂತ ನೆನ್ಪಿಟ್ಕೊರಿ, ಇಂಪಾರ್ಟೆಂಟ್ ಅದ. ಇದಾದಮೇಲೆ ಡಿಜಿಟಲ್ ವಿಡಿಯೋ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಆಮೇಲೆ ಏನು ಗೊತ್ತಾ, ಡಿಜಿಟಲ್ ವಿಡಿಯೋ ಡಿ ವಿ ಡಿ ರೆಕಾರ್ಡೆಬಲ್, ಆಮೇಲೆ ಡಿ ವಿ ಡಿ ರಿರೈಟೇಬಲ್. ಇಷ್ಟೇನಪ್ಪ ಅಂದರೆ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೂಟ್ ಡಿಕ್ಷನರಿ ಅಂತ ಒಂದು ಡೆಫಿನೇಷನ್ ಇದೆ. ಇದೊಂದು ಮೇನ್ ಫೋಲ್ಡರ್ ಆಫ್ ದ ಡಿಸ್ಕ್ನ ಮೇನ್ ಫೋಲ್ಡರ್ ಇದು. ಇದೇನು ಎಲ್ಲ ಫೋಲ್ಡರ್ನ ಒಳಗೊಂಡಿರ್ತದೆ. ರೂಟ್ ಡಿಸ್ಕ್ ಅಂದ್ರೆ ರೂಟ್ ಅಂದರೆ ಡಿಕ್ಷನರಿ ಅಂತಂದಾಗ ಇದೊಂದು ಮೇನ್ ಫೋಲ್ಡರ್ ಡಿಸ್ಕ್ ಆಗಿರ್ಬೋದು, ಎಲ್ಲ ಥರ ಇನ್ಫಾರ್ಮೇಷನ್ ಒಳಗೊಂಡಿರ್ತದೆ. ಅಗೇನ್ ವೆರಿ ಇಂಪಾರ್ಟೆಂಟ್ ಅಪ್ಪ ಅಂತಂದಾಗ ನೆಕ್ಸ್ಟ್ 2 ಟಾಪಿಕ್ಸಲ್ಲಿ ಬರ್ತೀವಿ. ಪಕ್ಕಾ ಕ್ವಶನ್ಸ್ ಆಗ್ಬೋವಂಥ ಚಾನ್ಸಸ್ ಇರ್ತದೆ ಇಲ್ಲಿ. ಸೊ ಇಲ್ಲಿ ಸೆಕೆಂಡ್ರಿ ಮೆಮೊರಿ ಡಿವೈಸಸ್ ಯಾವ್ಯಾವ ನೋಡ್ತೀವಿ. ಫ್ಲಾಫಿ ಡಿಸ್ಕ್ ಸೆಕೆಂಡ್ರಿ ಮೆಮೊರಿ ಡಿವೈಸ್, ಫ್ಲಾಫಿ ಡಿಸ್ಕ್, ಮತ್ತು ಫ್ಲಾಫಿ ಡಿಸ್ಕ್, ಸಿ ಡಿ ರೋಮ್, ಡಿ ವಿ ಡಿ ರೋಮ್, ಪೆನ್ ಡ್ರೈವ್, ಮ್ಯಾಗ್ನೆಟಿಕ್ ಟೇಪ್. ಸೊ ಇಲ್ಲಿ ಎಲ್ಲಿ ತನಕ ನಾವು ಇದನ್ನು ನೋಡ್ತೀವಪ್ಪ ಅಂತಂದಾಗ ನೋಡ್ರಿ, ಇಲ್ಲಿ ಸ್ಟೋರೇಜ್ ಮೆಥಡ್ ಯಾವುದಪ್ಪ ಅಂದರೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಮೆಥಡ್. ಫ್ಲಾಫಿ ಡಿಸ್ಕಲ್ಲಿ 1.2 MB ಕೆಪಾಸಿಟಿ ಫ್ಲಾಫಿ ಡಿಸ್ಕ್ದು, 1.44 MB. ಈಗ ಅದನ್ನೆಲ್ಲ ನಾವು ಯೂಸ್ ಮಾಡಲ್ಲ, ಬಟ್ ಫ್ಲಾಫಿ ಡಿಸ್ಕ್ 80 KB ಟು 120 KB 8 ಇಂಚ್ದು. ಸೊ ಈ ಥರ ಡಿಫ್ರೆಂಟ್ ಅವೈಲೇಬಲ್ ಇಂಚಲ್ಲಿ ಸಿಗ್ತಾವಂತ ನಾವು ನೆನ್ಪಿಡ್ಬೇಕು. 2.25, 3.5, 8 ಇಂಚ್, ಇವು 3 ಇಂಪಾರ್ಟೆಂಟು. ಅದಾದಮೇಲೆ ಆಪ್ಟಿಕಲ್ ಡಿಸ್ಕಲ್ಲಿ ನಾವು ಡಿ ವಿ ಡಿ, ಸಿ ಡಿ ನಾವು ಎಷ್ಟಪ್ಪ ಅಂದರೆ 640 CD MB, ಡಿ ವಿ ಡಿ 4.7 GB, ಪೆನ್ ಡ್ರೈವ್ 1 GB ಇಂದ ಇವಾಗ ಅಂತೂ ಭಾಳಷ್ಟು ಇದೆ ಬಿಡ್ರಿ. ಸೊ ಆ ಒಂದು ರೇಂಜಲ್ಲಿ ಕೊಟ್ಟಿದ್ದಾನೆ, ಸಾಲಿಡ್ ಸ್ಟೇಟಲ್ಲಿ ಬರ್ತದೆ. ಆಮೇಲೆ ಮ್ಯಾಗ್ನೆಟಿಕ್ ಟೇಪು 1 TB, ಮ್ಯಾಗ್ನೆಟಿಕ್ ಟೇಪ್ನ 1 TB. ಸೊ ಇಲ್ಲಿ ಸ್ವಲ್ಪ MBಗಳು ಎಷ್ಟೆಷ್ಟಿದೆ ಅಂತ ಸ್ವಲ್ಪ ಐಡಿಯಾ ಇದ್ದರೆ ಸಾಕು. ನೆಕ್ಸ್ಟ್ ಏನಪ್ಪ ಅಂತಂದಾಗ ಇದು ವೆರಿ ಇಂಪಾರ್ಟೆಂಟು. ಪ್ರತಿ ಒಂದು ಕ್ವಶನ್ ಪೇಪರಲ್ಲೂ ಅಂದರೆ ಕಂಪಲ್ಸರಿ ಅಂತೇನಲ್ಲ, ಬಟ್ ಇಂಪಾರ್ಟೆಂಟು. ಸೊ ಮೇಜರಾಗಿ ಕ್ವಶನ್ಸ್ನ ಇದ್ರ ಮೇಲೆ ಜಾಸ್ತಿ ಕೇಳಿದ್ದಾನೆ. ಸೊ ಭಾಳಷ್ಟು ಇಂಪಾರ್ಟೆಂಟು. ಇವಾಗ ನೋಡಿರಿ, 1 ಬಿಟ್ ಅಪ್ಪ ಅಂದರೆ ಎಷ್ಟು? ನಾವು ಬಿಟ್ ಅಂದರೆ 0 ಮತ್ತು 1 ಯೂನಿಟಲ್ಲಿ ನಾವು ನೋಡ್ತೀವಿ. ಯಾವುದೇ ಕಂಪ್ಯೂಟರ್ ನಾವು ಏನೇ ವ್ಯಾಲ್ಯೂ ಕೊಟ್ಟಾಗ ಅದು 0 ಮತ್ತು 1ನಲ್ಲಿ ರೀಡ್ ಆಗ್ತಾ ಹೋಗ್ತದೆ ರೀ. 0 ಆ್ಯಂಡ್ 1. ಇನ್ನು 1 ಬಿಟ್ ಇಸ್ ಈಕ್ವಲ್ ಟು ಬೈನರಿ ಡಿಜಿಟ್. 1 ಬಿಟ್ ಅಂದರೆ 1 ಬೈನರಿ ಡಿಜಿಟ್ ಅಂತ ಅರ್ಥ. ಆಮೇಲೆ 4 ಬಿಟ್ ಸೇರಿದ್ರೆ ನಮಗೆ 1 ನಿಬ್ಬಲ್ ಆಗ್ತದೆ. 4 ಬಿಟ್ ಸೇರಿದ್ರೆ 1 ನಿಬ್ಬಲ್ ಆಗ್ತದೆ. 8 ಬಿಟ್ ಸೇರಿದ್ರೆ 1 ಬೈಟ್ ಆಗ್ತದೆ. ಮತ್ತು 2 ನಿಬ್ಬಲ್ ಸೇರಿದ್ರೆ 8 ಬಿಟ್ ಆಗ್ತದೆ. 1 ಬೈಟ್ ಇಸ್ ಈಕ್ವಲ್ ಟು ಹೌ ಮನಿ ನಿಬ್ಬಲ್ ಅಂತಲೂ ಕ್ವಶನ್ ಕೇಳ್ಯಾನ್ರಿ. 1 ಬೈಟ್ ಇಸ್ ಈಕ್ವಲ್ ಟು 2 ನಿಬ್ಬಲ್ಸ್, ವೆರಿ ಇಂಪಾರ್ಟೆಂಟ್. ಆಮೇಲೆ 4 ಬಿಟ್ ಇಸ್ ಈಕ್ವಲ್ ಟು 1 ನಿಬ್ಬಲ್. ಆಮೇಲೆ 1024 ಬೈಟ್ಸ್ ಇಸ್ ಈಕ್ವಲ್ ಟು 1 ಕಿಲೋಬೈಟ್. ಇಲ್ಲಿ 1024 ಬಿಟ್ ಅಂತ ಕೊಟ್ಟಿರ್ತಾನೆ ಎಕ್ಸಾಮಲ್ಲಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನೋಡ್ಕೋಬೇಕು ಕ್ವಶನ್ನ. ಇಲ್ಲಿ ಬೈಟ್ ಅಂತ ಕೊಟ್ಟಾಗ ಮಾತ್ರ 1 KB ಆಗ್ತದೆ. ಅದು ಬಿಟ್ ಅಂತ ಕೊಟ್ಟಾಗ ಅದು ಆಗಲ್ಲ ಅಂತ ಅರ್ಥ. 1 ಬೈಟ್ ಇಸ್ ಈಕ್ವಲ್ ಟು ನಾವೇನಪ್ಪ ಅಂತಂದಾಗ ಮತ್ತು 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. ಅದು ನಿಮ್ಗೆ ಇಂಪಾರ್ಟೆಂಟು. ಅದಾದಮೇಲೆ 1024 KB ಇದ್ದಾಗ 1 ಮೆಗಾಬೈಟ್ ಆಗ್ತದೆ. 1024 MB ಇದ್ದಾಗ 1 GB 1 ಗೀಗಾಬೈಟ್ ಆಗ್ಬೋದು. 1024 GB ಇದ್ದಾಗ 1 ಟೆರಾಬೈಟ್ ಆಗ್ತದೆ. 1024 ಟೆರಾಬೈಟ್ ಇದ್ದಾಗ 1 ಪೆಟಾಬೈಟ್ ಆಗ್ತದೆ. 1024 ಪೆಟಾಬೈಟ್ ಇದ್ದಾಗ 1 ಎಕ್ಸಾಬೈಟ್ ಆಗ್ತದೆ. 1024 EB ಅಂದ್ರೆ ಎಕ್ಸಾಬೈಟ್ ಇದ್ದಾಗ ಅದು ಜಿಟಾಬೈಟ್ ಆಗ್ತದೆ. ಆಮೇಲೆ ZB ಇದ್ದಾಗ ಇಲ್ಲಿ 1024 ZB ಇದ್ದಾಗ 1 ಯೋಟಾಬೈಟ್ ಆಗ್ತದೆ. 1024 ಯೋಟಾಬೈಟ್ ಇದ್ದಾಗ ಬ್ರೋಂಟೋಬೈಟ್ ಆಗ್ತದೆ. ಆಮೇಲೆ 1024 ಬ್ರಾಂಟೋಬೈಟ್ ಇದನ್ನು ಜಿಯೋಬೈಟ್ ಆಗ್ತದೆ. ಇವೆಲ್ಲ ನೀವು ಮಗಪ್ ಮಾಡಬೇಕು, ನೀವು ಬರ್ಕೊಂಡು ಇಟ್ಕೊಂಡಿರ್ಬೇಕಾದ್ರೆ. ಇದರಿಂದ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಎಲ್ಲ ಎಕ್ಸಾಮ್ಸ್ಗಳಿಗೆ ಕೇಳಿದ್ದಾನೆ.
ಆಮೇಲೆ ಮೆಮೊರಿ ಯೂನಿಟ್ಗಳಲ್ಲಿ ಅತಿ ಚಿಕ್ಕದು ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಬಿಟ್ ಇಸ್ ದ ಸ್ಮಾಲೆಸ್ಟ್ ಮೆಮೊರಿ ಮೆಜರ್ಮೆಂಟ್ ಯೂನಿಟ್. ಬಿಟ್ ಎಂಬುದು ಇಲ್ಲೆಲ್ಲದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಯೂನಿಟ್ ಯಾವುದಪ್ಪ ಮೆಮೊರಿ ಯೂನಿಟ್ ಅಂದರೆ ಅದು ಬಿಟ್. ಇದನ್ನು ಕೂಡ ಕ್ವಶನ್ ಆಗ್ಯದ. ಆಮೇಲೆ ಜಿಯೋ ಬೈಟ್ ಹೇಗೆಷ್ಟು ಯಾವುದಪ್ಪ ದೊಡ್ಡದಪ್ಪ ಅಂದ್ರೆ ಅದು ಜಿಯೋ ಬೈಟು ಚಿಕ್ಕದು ಬಿಟ್ಟು, ಆಮೇಲೆ ದೊಡ್ಡದು ಜಿಯೋ ಬೈಟ್ ಆಗ್ತದೆ. ಹಾಗೆಯೇ ಬೈಟ್ ಕ್ಯಾನ್ ಬಿ ರಿಪ್ರೆಸೆಂಟ್ 256 ಅಂದರೆ 2 to the power 8 ಅಂತ. ನಾವು 2 to the power 8 ನಾವು ಗೇಟ್ಸ್ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ. 2 to the power 8 ಮಾಡಿಕೊಂಡು ಅಲ್ಲಿ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಅಥವಾ ಒಂದು ಬೈಟ್ನ ನಾವು 256 ಡಿಸ್ಟಿಂಕ್ಟ್ ವ್ಯಾಲ್ಯೂಲಿ ಮೆಜರ್ಮೆಂಟ್ ಮಾಡ್ಬೋದು. ಎಷ್ಟು? 1 byte is equal to 256 ಡಿಸ್ಟಿಂಕ್ಟ್ ವ್ಯಾಲ್ಯೂ ಆರ್ 2 to the power 8 ಅಂತ ಅಂದಾಗ ಕೂಡ ಒಂದು ಬೈಟ್ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇಷ್ಟೇನಪ್ಪ ಅಂದ್ರೆ ಮೆಮೊರಿ ಯೂನಿಟ್ ಬಗ್ಗೆ ನೋಡಿದ್ವಿ. ಸೊ ನಾನು ಅಂದ್ಕೊಂಡಿದ್ದೀನಿ ಮೆಮೊರಿ ಯೂನಿಟ್ ಬಗ್ಗೆ ನಿಮ್ಗೆ ಕ್ಲಿಯರ್ ಇದೆ ಅಂತ. ಯಾವುದೇ ಥರ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಬೇಗನೆ ಮುಗಿಸ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಅಂದ್ರೆ ತುಂಬ ಜನ ಏನಪ್ಪ ಅಂದ್ರೆ ಯಾವಾಗ ನೋಟಿಫಿಕೇಷನ್ ಆಗ್ತದೆ, ನಾವು ನೋಟಿಫಿಕೇಷನ್ ಆದಮೇಲೆ ನೀವೇನಾದರೂ ಓದ್ತೀನಿ ಅಂತಂದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ 50 ಲಕ್ಷಕ್ಕಿಂತ ಜಾಸ್ತಿ ಜನ ಬರೀ ನಿಮ್ಗೆ ಧಾರವಾಡ, ಬಿಜಾಪುರ, ಬೆಂಗಳೂರು, ಈ ಥರ ಗುಲ್ಬರ್ಗ, ಈ ಥರ ಡಿಸ್ಟಿಕಲ್ಲೇ ಸಿಗ್ತಾರೆ ನಿಮಗೆ. ಬರೀ 50 ಲಕ್ಷ ಬರೀ ಓದೋರು ಅಷ್ಟೇ. ಸೊ ನೋಡಿರಿ ಎಲ್ಲಿವರೆಗೆ ಕಾಂಪಿಟೇಷನ್ ಇರ್ತದೆ. ನೀವು ಬರೀ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ. ನೋಟಿಫಿಕೇಷನ್ 101% ಆಗ್ತದೆ ರೀ, ಯಾವುದೇ ಥರ ಡೌಟ್ ಇಲ್ಲ. ವಿಲೇಜ್ ಅಕೌಂಟೆಂಟ್ ಆಲ್ರೆಡಿ ಗೆಜೆಟ್ ಆಗಿದೆ, ಎಷ್ಟು ಪೋಸ್ಟ್ ಅಂತ ಕ್ಲಿಯರ್ ಆಗಿದೆ, ಎಲ್ಲನೂ ಆಗಿದೆ. ಜಸ್ಟ್ ಹಣಕಾಸು ಅನ್ಬೋದೇ ಸಿಕ್ಕಿದ. ಏನಪ್ಪ ಅಂದರೆ ನೆಕ್ಸ್ಟು ಯಾವಾಗ ಬಿಡ್ತಾರೆ ಅಂಬೋದನ್ನ ಇಂಪಾರ್ಟೆಂಟ್ ಅಷ್ಟೇ. ಬಿಟ್ಟರೆ ಒಂದಿನ ಬಿಟ್ಟೇ ಬಿಡ್ತಾರೆ. ಬಟ್ ಏನೇ ಎಕ್ಸಾಮ್ ಇರಲಿ ಕಂಪ್ಯೂಟರ್ ಅಂತೂ ಕಂಪಲ್ಸರಿ ಆಯ್ತಾ. ಸೊ ಎಲ್ಲ ಎಕ್ಸಾಮ್ ಕಂಪ್ಯೂಟರ್ ಓದ್ಕೊಳ್ಳಿ. ಆಮೇಲೆ ಏನಪ್ಪ ಅಂದರೆ 25 ಮಾರ್ಕ್ಸಿಗೆ ನಾವು ಅದನ್ನು ಭೂ ಕಂದಾಯ ಅಧಿನಿಯಮನ ಮಾಡ್ತಿದ್ದೀವಿ. ಮತ್ತು ಇನ್ನೊಂದೇನು ಗೊತ್ತಾ, ತುಂಬ ಜನ ಸರ್ ಭೂ ಕಂದಾಯ ಅಧಿನಿಯಮ ಅದು ರೂಲ್ಸ್ ಅದಲ್ರಿ ಅಂತಂದಾಗ, ರೂಲ್ಸಲ್ಲೇ ಅಧಿನಿಯಮ ಅಂತಂದಾಗ ಆ್ಯಕ್ಟ್ 1964 ಆ್ಯಕ್ಟಲ್ಲಿ ಬರ್ತದೆ. ರೂಲ್ಸ್ ಅಂತಂದ ಬಂದಾಗ 1966 ರೂಲ್ಸ್ ಬರ್ತಾವೆ. ಈ ಆ್ಯಕ್ಟಿಂದ ತೊಗೊಂಡಂಥ ರೂಲ್ಸ್ಗಳಲ್ಲಿ ಮುಂದೆ ಫಾಲೋ ಆಗ್ತಾವೆ ರೀ. ಆ ರೂಲ್ಸ್ ಅಂದರೆ ಅದ್ರ ಬಗ್ಗೆ ಒಂದು 2 ರಿಂದ 3 ವೀಡಿಯೋ ಅಷ್ಟೇ ಇರ್ಬೋದು, ಅದನ್ನು ಮಾಡೋಣ ಡಿಸ್ಕಸ್. ಅದಷ್ಟೇ ಬರೋಲ್ಲ. 25 ಮಾರ್ಕ್ಸ್ ಅಂದಾಗ ವಿಲೇಜ್ ಅಕೌಂಟೆಂಟ್ ಯಾವ ಥರ ಕೆಲಸ ಇದೆ, ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟಿ, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ. ನೀವು ಎಕ್ಸಾಮ್ ಬಂದಿಲ್ಲಪ್ಪ ಅಂತಂದ್ರೂ ಕೂಡ ನಿಮ್ಮ ನಿಜ ಜೀವನದಲ್ಲಿ ಅದು ನೆನಪಾಗ್ತದೆ ರೀ ಫುಲ್ಲು. ಅಲ್ಲೇನು 10 ರಿಂದ 15 ನಿಮಿಷ ನಿಮ್ಗೆ ಅಷ್ಟೇ ಹೋಗ್ತದೆ. ಬಟ್ ನನಗೆ ಜಾಸ್ತಿ ಟೈಮ್ ತೊಗೋತದ. ನಿಮ್ಗೆ 10 ರಿಂದ 15 ನಿಮಿಷ ಅಷ್ಟೇ ಹೋಗ್ತದೆ. ನೀವು ಆರಾಮಾಗಿ ನೋಡ್ಕೋಬೋದು, ಅದ್ರಾಗೇನು ಡೌಟ್ ಇಲ್ಲ. 10 ರಿಂದ 15 ನಿಮಿಷ ನೋಡಿದ್ರೆ ಒಂದು ನಾಲೆಜ್ ಬರ್ತದೆ ನಿಮ್ಗೆ. ಯಾವ ಥರ ತಲಾಟಿ ಕೆಲಸ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಬೇಸಿಕ್ ನಾಲೆಜ್ ಬರ್ತದೆ. ಅದಾದಮೇಲೆ ಆಲ್ಮೋಸ್ಟ್ ನೀವು ಇವೆಲ್ಲ ವೀಡಿಯೋ ನೋಡಿದ ತಕ್ಷಣ ಇದರಿಂದನೇ ಕೊಡ್ತಾನಂತ ನಾನು ಹೇಳಲ್ಲ. ಬಟ್ ಈ ಒಂದು ಸಿಲೆಬಸ್ಸಿಂದ ಕೊಡ್ಬೋದು. 25 ಮಾರ್ಕ್ಸ್ ಜನರಲಾಗಿ ಎಲ್ಲಿಂದನೂ ಕೊಡ್ತಾರೆ ಅವರು. ಬಟ್ ಆಲ್ಮೋಸ್ಟ್ 1964 ಮೇಜರ್ 64 ಏನು ಕಾಯ್ದೆ ಅದಲ್ರಿ, ಅದೊಂದು ಮೇಜರ್ ಕಾಯ್ದೆ ಅದ. ಅದು ತಲಾಟಿಗೆ ಸಂಬಂಧಪಟ್ಟಿದ್ದ ಕಾಯ್ದೆ ಅದ ರೀ. ಸೊ ಅದರಿಂದ ಬಂದಂಥ 1964ರಲ್ಲಿ ರೂಲ್ಸ್ಗಳು ಬಂದಿರ್ತಾವೆ. ಅದನ್ನು ಮಾಡೋಣ. ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ನನ್ನ ಹತ್ರ ಕೆಲವೊಂದು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಇರ್ತಕ್ಕಂಥ ಕೆಲವೊಂದು ನೋಟ್ಸ್ ಇದೆ ರೀ. ಸೊ ತಲಾಟಿ ಅಲ್ಲಿ ಟ್ರೈನಿಂಗ್ ಇರ್ತದೆ. ಕೆಲವೊಂದು ಟ್ರೈನಿಂಗ್ ಇದರಲ್ಲಿ ಅವು ನೋಟ್ಸ್ ಇದ್ದಾವೆ. ಅವು ಭೂ ಕಂದಾಯ ಅಧಿನಿಯಮಗಳು ನೋಟ್ಸ್ ಬರ್ತಾವೆ, ಅದನ್ನು ಸ್ವಲ್ಪ ಹೇಳ್ತೀನಿ. ಆಲ್ಮೋಸ್ಟ್ ನೀವು ಈ ವೀಡಿಯೋಸ್ಗಳು ನೋಡಿದ್ರೆ ಒಂದು 20 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಬೆಸ್ಟ್ ಅನ್ಕೋಬೋದು. ಆ್ಯಂಡ್ ಎಲ್ಲರೂ ಈಗಿಂದನೇ ಪ್ರಿಪ್ರೇಷನ್ ಮಾಡಿ. ನಾನು ಎಲ್ಲ ಎಕ್ಸಾಮ್ ಆದಮೇಲೆ ಮಾಡ್ತೀನಿ, ನೋಟಿಫಿಕೇಷನ್ ಆದಮೇಲೆ ಮಾಡ್ತೀನಿ ಅಂದರೆ ಅದನ್ನು ಬಿಟ್ಟು ದಯಮಾಡಿ ಕೆಲಸ ಮಾಡಿರಿ, ದುಡ್ಡು ಗಳಿಸ್ರಿ. ಅದು ಸುಮ್ಮನೆ ನೋಟಿಫಿಕೇಷನ್ ಆದಮೇಲೆ ಓದೋಣ, ಈಗೇನಾದರೂ ಮಾಡ್ಕೊಳ್ಳೋಣ ಅಂತ ಆ ಥರ ಮಾಡಬೇಡಿ. ಓದಿದ್ರೆ ಕರೆಕ್ಟಾಗಿ ಓದ್ರಿ. ಇಲ್ಲಪ್ಪ ಅಂದರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂತಂದಾಗ ನಿಮ್ಮ ಮೇಲೆ ನಂಬ್ಕೊಂಡು ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಮೇಲೆ ನಂಬ್ಕೊಂಡು ಭಾಳಷ್ಟು ಜನ ಇದ್ದಿರ್ತಾರೆ. ನಾವೇನು ಮಾಡ್ತೀವಿ, 2 ರಿಂದ 3 ತಾಸು ಓದ್ಬಿಟ್ಟು ಸಾಕಪ್ಪ ಮುಗೀತು ಮತ್ತು ನೆಕ್ಸ್ಟ್ ನೋಡೋಣ, ಈ ಥರ ಬೇಡ. ಕಂಪ್ಲೀಟಾಗಿ ಓದ್ರಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಕಾಂಪಿಟೇಷನ್ ಇಲ್ಲ. ನೀವು ಗೌರ್ಮೆಂಟ್ ಜಾಬ್ ತೊಗೋಬೇಕೆ ಅಂತೇನಿಲ್ಲ ರೀ, ಬೇಜಾನ್ ಜಾಬ್ ಅದಾವ. ನೀವು ಮತ್ತು ಗೌರ್ಮೆಂಟ್ ಜಾಬ್ಗಿಂತ 10 ಪಟ್ಟು ಜಾಸ್ತಿ ಸ್ಯಾಲ್ರಿಗಳದಾವ, ದುಡಿಬೋದು. ಸೊ ಏನಪ್ಪ ಅಂದ್ರೆ ಓದುವಾಗ ಕರೆಕ್ಟಾಗಿ ಓದ್ರಿ. 1 ವರ್ಷ 2 ವರ್ಷ 3 ವರ್ಷ ಕರೆಕ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿರಿ, ಕೊಡ್ರಿ. ಅಟೆಂಡ್ ಆಯಿತು ಆಗಲಿಲ್ಲ ಅಂದರೂ ಅದನ್ನು ಮತ್ತೆ ಬೇರೆ ಕೆಲಸನ ಮಾಡ್ಕೊಂಡು ಬದುಕ್ಬೋದು, ಹಂಗೇನಿಲ್ಲ. ಸೊ ಏನಪ್ಪ ಅಂತಂದಾಗ ಬರೀ ಇದ್ರ ಮೇಲೆ ವೀಡಿಯೋ ಮಾಡಿದ ತಕ್ಷಣ ಇಲ್ಲಿಂದಲೇ ಕ್ವಶನ್ ಬರ್ಬೋದು ಆ ಥರ ಏನಿಲ್ಲ. ನಾನು ಮಾಡ್ತಿರೋ ಕ್ವಶನ್ಸ್ ಒಂದು ಸಿಲೆಬಸ್ ಪ್ರಕಾರ ಮಾಡ್ತಾಯಿದ್ದೀನಿ. ಬಂತಪ್ಪ ಅಂತಂದರೆ ಅದು ನಮ್ಮ ಲಕ್ಕು, ಬರಲಿಲ್ಲಪ್ಪ ಅಂದರೆ ಅದು ಎಲ್ಲರಿಗೂ ಅಷ್ಟೇ. ನಮ್ಗೆ ಸಿಲೆಬಸ್ ಬಂದಿಲ್ಲಪ್ಪ ಅಂದರೆ ಎಲ್ರಿಗೂ ಟಫ್ ಆಗಿರ್ತದೆ ರೀ. ಅದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಟಫ್ ಆಗಿರ್ತದೆ. ಸೊ ಏನಪ್ಪ ಅಂತಂದ್ರೆ ಓದ್ತಾ ಇದ್ರೆ ಓದ್ರಿ. ಓದಿಲ್ಲಪ್ಪ ಅಂದರೆ ಕೆಲಸ ಮಾಡ್ಕೊಂಡು ಹೋದವ್ರಿಗೆ ಕೆಲಸ ಮಾಡ್ಕೊಂಡು ಓದಿ. ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ಆರಾಮಾಗಿ ನೀವು ಅದ್ರ ಬಗ್ಗೆ ಸ್ವಲ್ಪ ತಲೆ ಹಾಕಿದ್ರೆ ಮುಗೀತು, ಆರಾಮಾಗಿ ಕ್ಲಿಯರ್ ಆಗ್ಬೋದು ಎಕ್ಸಾಮ್ಸು. ಅದು ಏನಪ್ಪ ಅಂತಂದಾಗ ಓದುವಾಗ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕಷ್ಟೇ. ಜಾಸ್ತಿ ಡೈಲಿ 10-15 ತಾಸು ಓದೋ